ನಮಸ್ಕಾರ ವೀಕ್ಷಕರೇ, ಕೆಎಸ್ ಹೆಗ್ಡೆ ಆಸ್ಪತ್ರೆ ಅರ್ಪಿಸುವ ನೀವು ಕ್ಷೇಮವೇ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶೈನಿತಾ ಸುಬ್ರಹ್ಮಣ್ಯ. ಇವತ್ತು ನಮ್ಮೊಂದಿಗೆ ಕೆಎಸ್ ಹೆಗ್ಡೆ ಆಸ್ಪತ್ರೆಯ ಮನೋರೋಗ ವಿಭಾಗದ ಡಾಕ್ಟರ್ ಆಗಿರುವಂತಹ ಡಾಕ್ಟರ್ ಅರುಣ್ ಭಟ್ ನಮ್ಮೊಂದಿಗಿದ್ದಾರೆ. ಡಾಕ್ಟರ್, ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಎಸ್ ವೀಕ್ಷಕರೇ, ಅಕ್ಟೋಬರ್ 2ರಂದು ಆಂಟಿ ಡ್ರಗ್ ಅಡಿಕ್ಷನ್ ಡೇ ಅನ್ನು ಆಚರಿಸಲಾಗ್ತಿದೆ. ಇದರ ಅಂಗವಾಗಿ ಇವತ್ತು ನಾವು ಮಾದಕ ವ್ಯಸನ ಅಂದರೆ ಏನು, ಇದನ್ನು ತಡೆಗಟ್ಟಲು ಕ್ರಮಗಳೇನು ಮತ್ತು ಅದೇ ರೀತಿ ಯುವ ಜನರು ಯಾಕೆ ಇದಕ್ಕೆ ಹೆಚ್ಚಾಗಿ ಬಲಿಯಾಗ್ತಾ ಇದ್ದಾರೆ ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿಯನ್ನು ಪಡೆದುಕೊಳ್ಳಿಕ್ಕಿದ್ದೇವೆ. ಎಸ್ ಡಾಕ್ಟರ್, ಮಾದಕ ವ್ಯಸನ ಅಂದರೆ ಏನು ಮತ್ತು ಇದೊಂದು ಕೆಟ್ಟ ಅಭ್ಯಾಸ ಮಾತ್ರವಾ ಅಥವಾ ರೋಗವಾ ಅಂತ ಹೇಳೋದಾದ್ರೆ? ಮೊದಲನೇದಾಗಿ ಮಾದಕ ವಸ್ತು ಅಂದರೆ ನಮ್ಮ ಮೆದುಳಿನ ಮೇಲೆ ಅದು ಬೇರೆ ರೀತಿಯ ಪರಿಣಾಮ ಬೀರುವಂಥ ವಸ್ತು. ಓಕೆ. ಮಾದಕ ವಸ್ತು ಅಂತ ಹೇಳಿದರೆ ಈಗ ನೋಡಿ, ಕುಡಿಯುವಂಥದ್ದು ಆಲ್ಕೋಹಾಲ್, ಅದು ಒಂದು ರೀತಿಯ ಮಾದಕ ವಸ್ತು. ತಂಬಾಕು ಮತ್ತು ಕಾಫಿ ಸಮೇತ ಒಂದು ಮಾದಕ ವಸ್ತುವೇ. ಈಗ ಈ ಕೆಲವು ನಿದ್ದೆ ಮಾತ್ರೆಗಳು, ಅದು ಒಂದು ಮಾದಕ ವಸ್ತು. ಹೆರಾಯಿನ್ ಅಂತ ಹೇಳ್ತಾರೆ, ಗಾಂಜಾ, ಮತ್ತು ಕೆಲವೊಂದು ನಮ್ಮ ಈ ಮಾನಸಿಕ ವಿಭಾಗದಲ್ಲಿ ನಾವು ಕೊಡುವಂಥ ಮಾತ್ರೆಗಳಿದ್ದಾವೆ, ಅದು ಮಾದಕ ವಸ್ತು ಆಗಿರ್ತದೆ. ಸೊ ಕೆಲವೊಮ್ಮೆ ಈ ಉದಾಹರಣೆಗೆ ತಂಬಾಕು ಅಲ್ಲ, ಈಗ ಆಲ್ಕೋಹಾಲ್ ಸಾಮಾಜಿಕವಾಗಿ ಗೆಳೆಯರೊಟ್ಟಿಗೆ ಕೆಲವರು ಕುಡಿಯೋರು ಇರ್ತಾರೆ, ಅವರಿಗೆ ಚಟ ಎನ್ನುವಂಥದ್ದು ಇರುವುದಿಲ್ಲ. ನೀವು ಕೇಳಿದರೆ ಅದು ಕೆಟ್ಟ ಅಭ್ಯಾಸವ ಅಂತ ಹೇಳಿ. ಚಟ ಆದ ನಂತರ ಅದು ಕೆಟ್ಟ ಅಭ್ಯಾಸ ಅಂತ ಕರೆಯೋದಿಲ್ಲ, ನಾವು ಅದನ್ನು ಕಾಯಿಲೆ ಅಂತ ಹೇಳ್ತೇವೆ. ನೋಡಿ, ಯಾಕೆಂದರೆ ನಮ್ಮ ಮೆದುಳಿನಲ್ಲಿ ಒಂದು ಬಹುಮಾನ ಭಾಗ ಇದೆ, ಅಂದರೆ ರಿವಾರ್ಡ್ ಸೆಂಟರ್ ಅಂತ ನಾವು ಹೇಳ್ತೇವೆ. ಆ ಜಾಗದಲ್ಲಿ ಡೋಪಮಿನ್ ಉತ್ಪತ್ತಿ ಆದಾಗ ಅಥವಾ ಡೋಪಮಿನ್ ಇದು ಬಿಡುಗಡೆ ಆದಾಗ ಒಂದು ಜನರಿಗೆ ಖುಷಿಯ ಒಂದು ಅನುಭವ ಬರ್ತದೆ. ಆಗ ಯಾವುದೇ ಒಂದು ಕಾರ್ಯವನ್ನು ಮಾಡಲಿಕ್ಕೆ ಅವರಿಗೆ ಒಂದು ಮೋಟಿವೇಶನ್ ಬರ್ತದೆ. ಸೊ ಈಗ ಒಂದು ಉದಾಹರಣೆಗೆ ನಾವು ಇಲ್ಲಿ ಒಂದು ಟಾಕ್ ಕೊಟ್ಟೆವು, ಡೋಪಮಿನ್ ಒಂದು ಖುಷಿ ಸಿಗ್ತದೆ, ಆಗ ಪುನಃ ನಮಗೆ ಅದು ಮಾಡಬೇಕು ಎನ್ನುವಂಥ ಒಂದು, ಅಥವಾ ಸಂಬಳ ಸಿಗುವಾಗ ನಮಗೆ ಖುಷಿ ಆಗ್ತದೆ, ಆಗ ನಮಗೆ ಮೋಟಿವೇಶನ್ ಬರ್ತದೆ. ಸೊ ಈ ಡೋಪಮಿನ್ ಎನ್ನುವಂಥದ್ದು ನಮ್ಮ ಜೀವನ ಅಥವಾ ಈ ಜೀವಿಗಳು ಭೂಮಿಯಲ್ಲಿ ಇರಲಿಕ್ಕೆ ಅದೇ ಕಾರಣ. ಬಟ್ ಈ ಮಾದಕ ವಸ್ತುಗಳು ಏನಾಗ್ತದೆ, ಶಾರ್ಟ್ಕಟ್. ಅವರು ಒಂದು ಸಿಗರೇಟ್ ತಗೊಂಡ್ರೆ ಅಥವಾ ಗಾಂಜಾ ತಗೊಂಡ ಕೂಡಲೇ ಅಲ್ಲಿ ಡೋಪಮಿನ್ ಬಿಡುಗಡೆ ಆಗ್ತದೆ. ಆಗ ಅವರಿಗೇನು, ಇಷ್ಟೆಲ್ಲ ಕಷ್ಟ ಯಾರು ಪಡಬೇಕು, ಮಾದಕ ವಸ್ತು ತಗೊಂಡು ಬಿಡುವ ಅಂತ ಹೇಳಿ ಕ್ರಮೇಣ ಅವರು ಅದನ್ನು ತಗೊಂಡ ಹಾಗೆ ಮೆದುಳಿನಲ್ಲಿ ವ್ಯತ್ಯಾಸಗಳಾಗ್ತದೆ. ನ್ಯೂರೋಕೆಮಿಕಲ್ಸ್ ಅಂತ ಹೇಳ್ತೇವೆ, ನ್ಯೂರೋ ಟ್ರಾನ್ಸ್ಮಿಟರ್ಸ್ ಅಂತ ಹೇಳಿ, ಅದರಲ್ಲಿ ಬದಲಾವಣೆಗಳಾಗ್ತದೆ, ಏರಿಳಿತ ಆಗಲಿಕ್ಕೆ ಶುರು ಆಗ್ತದೆ. ಆಗ ಅವರಿಗೇ ಗೊತ್ತಿಲ್ಲದ ಹಾಗೆ ಅದು ಚಟ ಆಗಿ ಪರಿವರ್ತನೆ ಆಗ್ತದೆ, ವ್ಯಸನ ಆಗಿ ಪರಿವರ್ತನೆ ಆಗ್ತದೆ. ಸೊ ನಾವು ಈಗ ನೋಡಿ, ಸಾಮಾಜಿಕವಾಗಿ ಕುಡಿಯುವಂಥದ್ದು, ಒನ್ಸ್ ಇನ್ ಅ ವೈಲ್ ಯಾರಾದರೂ ಇದರ ಗೆಳೆಯರೊಟ್ಟಿಗೆ ಕುಡಿಯುವಂಥದ್ದು. ಈ ವ್ಯಸನದಲ್ಲಿ ಏನಾಗ್ತದೆ, ಈಗ 6 ಲಕ್ಷಣಗಳು ಹೇಳ್ಬೋದು. ಒಂದನೇದಾಗಿ, ಈಗ ಕಾಯಿಲೆ ಅಂತ ಕೇಳಿದ ಕೂಡಲೇ ಫಸ್ಟ್ ಕೇಳ್ತಾರೆ ಲಕ್ಷಣಗಳೇನು ಅಂತ ಕೇಳ್ತಾರೆ. ಸೊ ಒಂದನೇದಾಗಿ ಆಸೆ, ಕ್ರೇವಿಂಗ್, ತೀವ್ರವಾದ ಆಸೆ. ಎರಡನೇದು ಟಾಲರೆನ್ಸ್ ಅಂತ ಹೇಳ್ತೇವೆ. ಕುಡಿತಾ ಅವರಿಗೆ ಅಥವಾ ಸೇವನೆ ಮಾಡ್ತಾ ಅವರಿಗೆ ಸ್ವಲ್ಪ ಇದರಲ್ಲಿ ಕಿಕ್ ಸಿಗೋದಿಲ್ಲ. ಸೊ ಅವರಿಗೆ ಜಾಸ್ತಿ ತಗೊಳ್ಳಿಕ್ಕೆ ಬರ್ತದೆ. ಮೂರನೇದಾಗಿ ಅವರಿಗೆ ಅದನ್ನು ಬಿಟ್ಟ ಕೂಡಲೇ ವಿಡ್ರಾವಲ್ ಸಿಂಪ್ಟಮ್ಸ್ ಅಂತ ಆಗ್ತದೆ. ನಾಲ್ಕನೇದಾಗಿ ಏನಂದರೆ, ಅವರಿಗೆ ಜೀವನದ ಪ್ರಮುಖವಾದ ವಿಷಯ ಮಾದಕ ವಸ್ತು ಆಗಿಬಿಡ್ತದೆ. ಐದನೇದು, ಆ ಮಾದಕ ವಸ್ತುವನ್ನು ತೆಗೆದು ಅವರಿಗೆ ದೇಹದಲ್ಲಿ, ಅವರಿಗೆ ಸಮಾಜದಲ್ಲಿ, ಅವರಿಗೆ ಫ್ಯಾಮಿಲಿಯಲ್ಲಿ ಆರ್ಥಿಕವಾಗಿ ಸಮಸ್ಯೆ ಆಗ್ತಾ ಇದ್ರು ಅದನ್ನು ಬಿಡ್ಲಿಕ್ಕೆ ಆಗದಂಥ ಪರಿಸ್ಥಿತಿ. ಮತ್ತು ಲಾಸ್ಟಾಗಿ ಕಂಟ್ರೋಲ್ ತಪ್ಪಿ ಹೋಗುವಂಥದ್ದು. ಸೊ ಅವರಿಗೆ ಅದನ್ನು ಇವತ್ತು ನಾನು ಒಂದೇ ಕ್ವಾರ್ಟರ್ ಕುಡಿತೇನೆ ಅಂತ ಹೋಗ್ತಾರೆ, ಒಂದು ಕ್ವಾರ್ಟರಿಂದ ನಿಲ್ಲುವುದಿಲ್ಲ, 2 ಆಗ್ತದೆ, 3 ಆಗ್ತದೆ, 4 ಆಗ್ತದೆ, ಹಾಗೆ ಲಾಸ್ ಆಫ್ ಕಂಟ್ರೋಲ್ ಅಂತ ಹೇಳಿ. ಈ 6 ಲಕ್ಷಣಗಳಿದ್ದಾಗ ನಾವು ಅವರಿಗೆ ಮಾದಕ ವ್ಯಸನ ಇದೆ ಅಥವಾ ಚಟ ಇದೆ, ಇದು ಕೆಟ್ಟ ಅಭ್ಯಾಸ ಅಲ್ಲ, ಇದು ಒಂದು ರೀತಿಯ ಕಾಯಿಲೆ. ಓಕೆ ಡಾಕ್ಟರ್, ಇವಾಗ ಮಾದಕ ವ್ಯಸನಕ್ಕೆ ಹೆಚ್ಚಾಗಿ ಯಾರು ಬಲಿಯಾಗ್ತಾರೆ ಅಂತ ಕೇಳಿದರೆ ಯುವ ಜನರು. ಯಾಕೆ ಅವರು ಹೆಚ್ಚಾಗಿ ಮಾದಕ ವ್ಯಸನಕ್ಕೆ ಹೋಗ್ತಾರೆ ಅಂತ ಹೇಳೋದಾದ್ರೆ? ನೋಡಿ, ಈಗ ನಮ್ಮ ಮಾನಸಿಕ ಕಾಯಿಲೆಯಲ್ಲಿ ನಾವು ಇದೇ ಒಂದು ಕಾರಣ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಹಲವಾರು ಕಾರಣಗಳು ಒಟ್ಟುಗೂಡಿದಾಗ ಈ ಕಾಯಿಲೆ ಉದ್ಭವ ಆಗ್ತದೆ. ಈಗ ಉದಾಹರಣೆಗೆ, ಅವರ ತಂದೆ ಅಥವಾ ತಾಯಿಯವರು ಮಾದಕ ವಸ್ತುಗಳನ್ನು ಸೇವನೆ ಮಾಡ್ತಾ ಇದ್ದಿರ್ಬೋದು. ಆಗ ಆ ತಂದೆ ತಾಯಿಯವರ ಜೀನ್ಸಲ್ಲಿ ಅಥವಾ ನಾವು ಹೇಳ್ತೇವಲ್ಲ ಕ್ರೋಮೋಸೋಮ್ಸ್, ಅದರಲ್ಲಿ ಬದಲಾವಣೆಗಳಾಗ್ತದೆ. ಅದು ಮಗುವಿಗೆ ಬರುವಂಥ ಸಾಧ್ಯತೆ ಇರ್ತದೆ ಒಂದು. ಇನ್ನೊಂದು, ಆ ಮಗು ಬೆಳೀತಾ ತಂದೆ ಅಥವಾ ತಾಯಿಯನ್ನು ರೋಲ್ ಮಾಡೆಲ್
ಆದರ್ಶವಾಗಿ ತಗೊಳ್ತದೆ. ಹೌದು. ಸೊ ತಂದೆ ತಾಯಿ ಕುಡಿಯೋದು ಅಥವಾ ಇದು ಮಾಡುವಂಥದ್ದು ಸೇವನೆ ಮಾಡುವಂಥದ್ದಿದ್ದಾಗ ಮಗು ಸಹ ಅದೇ ಮಾದರಿಯನ್ನು ಉಪಯೋಗ ಮಾಡಲಿಕ್ಕೆ ಶುರು ಆಗ್ತದೆ. ಹೌದು. ಮೂರನೇದಾಗಿ ಪಿಯರ್ ಪ್ರೆಷರ್ ಅಂತ ಹೇಳ್ತೇವೆ. ಸ್ಕೂಲ್ನಲ್ಲಿ ಒಂದು ಟ್ರೈ ಮಾಡ, ಏನಾಗೋದಿಲ್ಲ, ಹೌದು. ನೋಡಲ್ಲಿ ಫಿಲ್ಮಲ್ಲಿ ಅವನು ಮಾಡ್ತಾನೆ, ಇಲ್ಲಿ ಫಿಲ್ಮಲ್ಲಿ ನೋಡಿ ಈ ಥರ ಮಾಡ್ತಾರೆ. ಹಾಗೆ ಆಗುವಾಗ ರೋಲ್ ಮಾಡೆಲ್ ಪಿಯರ್ ಪ್ರೆಷರ್, ನೀನು ಮಾಡಿದರೆ ಮಾತ್ರ ನಮ್ಮ ಟೀಮ್, ಇಲ್ಲದಿದ್ದರೆ ನೀನು ಬೇರೆ ಟೀಮ್ ಅಂತ ಹೇಳಿಬಿಡ್ತಾರೆ. ಅದು ಇನ್ನೊಂದು ರೀಸನ್. ಇನ್ನೊಂದು ಮುಖ್ಯವಾದದ್ದು ಮಕ್ಕಳಲ್ಲಿ ಮತ್ತು ಈ ಟೀನ್ಸ್ ಅಥವಾ ಯುವ ಜನರಲ್ಲಿ, ಈಗ ನೋಡಿ ನಮ್ಮಲ್ಲಿ ಎರಡು ಮೆದುಳು, ಈಗ ಸಿಂಪಲ್ ಆಗಿ ಹೇಳೋದಾದರೆ ಒಂದು ಲಿಂಬಿಕ್ ಬ್ರೈನ್, ಇನ್ನೊಂದು ನ್ಯೂ ಬ್ರೈನ್ ಅಥವಾ ಹೊಸ ಬ್ರೈನ್. ಒಂದು ಹಳೆ ಬ್ರೈನ್ ಅಂದರೆ ನಮ್ಮ ಮೊದಲಿನ ನಾವು ಮಂಗ ಆಗಿರುವಾಗ ಇರುವಂಥ ಬ್ರೈನ್. ಅದು ಯಾಕೆ ಬೇಕು? ನಮಗೆ ಇನ್ಸ್ಟಿಂಕ್ಟ್ಸ್, ನಮ್ಮ ಸರ್ವೈವಲಿಗೆ. ಮೇಲಿನ ಬ್ರೈನ್ ನಮ್ಮನ್ನು ಮನುಷ್ಯರಾಗಿ ಮಾಡುವಂಥದ್ದು, ಕೆಳಗಿನ ಬ್ರೈನ್ ನಮ್ಮನ್ನು ಪ್ರಾಣಿಯಾಗಿ ಇಡುವಂಥದ್ದು. ಸೊ ಸಣ್ಣ ಪ್ರಾಯದಲ್ಲಿ ಆ ನಿಯೋಕಾರ್ಟೆಕ್ಸ್ ಅಥವಾ ಫ್ರಾಂಟಲ್ ಬ್ರೈನ್, ಮುಖ್ಯವಾಗಿ ಫ್ರಾಂಟಲ್ ಬ್ರೈನ್ ನಮಗೆ ಬ್ರೇಕ್ಸ್ ಇದ್ದಾಗೆ ಗಾಡಿಗೆ, ಅದು ಕೆಲಸ ಮಾಡ್ತಾ ಇರೋದಿಲ್ಲ ಸರಿಯಾಗಿ, ಅದು ಇನ್ನೂ ಬೆಳಿಬೇಕಷ್ಟೆ. ಖಾಲಿ ಆ್ಯನಿಮಲ್ ಬ್ರೈನ್ ಅಥವಾ ಲಿಂಬಿಕ್ ಬ್ರೈನ್ ಅದು ಆಕ್ಸಿಲರೇಟರ್, ಅದು ಮಾತ್ರ ವರ್ಕ್ ಮಾಡ್ತಾ ಇರ್ತದೆ. ಸೊ ಏನಾದರೂ ಟ್ರೈ ಮಾಡಬೇಕಾದ್ರೆ ಅವರಿಗೆ ಬ್ರೇಕ್ಸ್ ಇರೋದಿಲ್ಲ, ಆಕ್ಸಿಲರೇಟರ್ ಮಾತ್ರ ಇರ್ತದೆ. ಸೊ ರಿಸ್ಕ್ ತಗೊಳ್ಳುವಂಥದ್ದು ಜಾಸ್ತಿ, ಎಕ್ಸ್ಪೆರಿಮೆಂಟ್ ಮಾಡುವಂಥದ್ದು ಜಾಸ್ತಿ. ಸೊ ಆ ಟೈಮಲ್ಲಿ ಏನಾಗ್ತದೆ, ಅವರು ಜಾಸ್ತಿ ರಿವಾರ್ಡ್ಸಿಗೆ ಹೋಗ್ತಾರೆ. ನೀವು ನೋಡಿರ್ಬೋದು 10, 15, 15, 16 ವರ್ಷ ಬೈಕು ಸ್ಪೀಡ್ ಬಿಡ್ತಾರೆ. ಅದೇ 30, 40 ವರ್ಷ ಆಗುವಾಗ ಅದು ಆಟೋಮ್ಯಾಟಿಕಲಿ ಕಡಿಮೆ ಆಗ್ತದೆ. ಯಾಕೆಂದರೆ ಆಗ ಆ ಬ್ರೇಕ್ಸ್ ವರ್ಕ್ ಆಗಲಿಕ್ಕೆ ಶುರು ಆಗ್ತದೆ. ಸೊ ಅವರಲ್ಲಿ ಬ್ರೇಕ್ಸ್ ಅಥವಾ ಪ್ರಿಫ್ರಾಂಟಲ್ ಕಾರ್ಟೆಕ್ಸ್ ಎನ್ನುವಂಥದ್ದು ಅಷ್ಟು ಬೆಳೆದಿರೋದಿಲ್ಲ. ಸೊ ಸಣ್ಣ ಪ್ರಾಯದಲ್ಲಿ ಇಂಥ ತಪ್ಪುಗಳನ್ನು ಮಾಡುವಂಥದ್ದು, ಇಂಥ ಎಕ್ಸ್ಪೆರಿಮೆಂಟ್ ಮಾಡೋದು ಜಾಸ್ತಿ. ಅದು ಒಮ್ಮೆ ಶುರುವಾದ ನಂತರ ಅದು ಅಭ್ಯಾಸ ಆಗಿಕೊಂಡು ಹೋಗ್ತದೆ. ಇನ್ನೊಂದು ಹಾಗೆ. ಓಕೆ ಸರ್, ಇವಾಗ ಭಾರತದಲ್ಲಿ ಮಾದಕ ದ್ರವ್ಯ ಎನ್ನುವಂಥದ್ದು ಎಷ್ಟು ಗಂಭೀರ ವಿಷಯವಾಗಿದೆ ಅಂತ ಹೇಳೋದಾದ್ರೆ, ಈಗ ಕಾಫಿ ಅಂತೂ ಎಲ್ಲರೂ ಕುಡಿತಾರೆ, ಹೌದು, ಅದು ಕೆಲವರಿಗೆ ಕಾಫಿ ಕುಡಿಯೋದಿದ್ರೆ ಆಗುದೇ ಇಲ್ಲ. ಆಲ್ಕೋಹಾಲ್ ವಿಷಯದಲ್ಲಿ ಹೇಳುವುದಿದ್ರೆ ಒಂದು 15 ಕೋಟಿಯಷ್ಟು ಜನ ಆಲ್ಕೋಹಾಲ್ ಸೇವನೆ ಮಾಡ್ತಾರೆ. ಮತ್ತೆ ಈ ಉಳ್ದದ್ದು ಈಗ ನೋಡ್ತಾ ಗಾಂಜಾ ಸೇವನೆ ಜಾಸ್ತಿ ಆಗ್ತಾ ಇದೆ. ಈಗ ಹೊಸತ್ತಂದ್ರೆ ಇಲ್ಲಿ ಈಗ ಎಲ್ಲ ಕಡೆ ಸಿಗ್ತದೆ MDMA, ಕ್ರಿಸ್ಟಲ್ ಮೆತ್ ಮುಂತಾದವು ತಗೊಳ್ಳಿ. ಈಗ ನೀವೊಂದು ಆ ಸೀರಿಯಲ್ ನೋಡಿರ್ಬೋದು, ಬ್ರೇಕಿಂಗ್ ಬ್ಯಾಡ್ ಅಂತ ಹೇಳಿ, ಅದರಲ್ಲಿ ಇದರದ ಬಗ್ಗೆ ತೋರಿಸ್ತಾ ಇದ್ದಾರೆ, ಅಂದರೆ ಕ್ರಿಸ್ಟಲ್ ಮೆತ್ ಹೇಗೆ ಮಾಡೋದು ಅಂತ ಹೇಳಿ. ಸೊ ಅಂಥದ್ದೆಲ್ಲ ನೋಡುವಾಗ ಪರಿಣಾಮ ಬೀರ್ತದೆ. ಪಂಜಾಬ್, ಹರಿಯಾಣ ಆ ಜಾಗದಲ್ಲೆಲ್ಲ ಈ ಅಫೀಮ್, ಹೆರಾಯಿನ್, ರಾಜಸ್ಥಾನದಲ್ಲಿ ಅಲ್ಲಿ ಎಲ್ಲ ಜಾಸ್ತಿ ಇರ್ತದೆ. ಮತ್ತು ಈ ಮುಂಬೈ ಅಂತ ಜಾಗದಲ್ಲಿ, ಸ್ಲಮ್ ಏರಿಯಾದಲ್ಲಿ ಹೆಚ್ಚಾಗಿ ಈ ಮಕ್ಕಳು ಪೇಂಟ್ ತಿನ್ನರ್ಸ್ ಅಥವಾ ಈ ಗ್ಲೂ ಎಲ್ಲ ಇರ್ತದಲ್ಲ, ಅದನ್ನು ಪ್ಲಾಸ್ಟಿಕ್ ಒಳಗೆ ಹಾಕಿ, ಪೆಟ್ರೋಲ್ ಎಲ್ಲ ಹಾಕಿ ಪ್ಲಾಸ್ಟಿಕ್ಕಲ್ಲಿ ಅದನ್ನು ಊದುದು, ಅದನ್ನು ಸೇವನೆ ಮಾಡೋದು. ಅದು ಒಂದು ರೀತಿಯ ಚಟ. ಬಟ್ ನನ್ನ ಪ್ರಕಾರ ಭವಿಷ್ಯದ ಚಟ ಏನು ಅಂದರೆ ಸೋಷಿಯಲ್ ಮೀಡಿಯಾ, ಮೊಬೈಲ್, ಗೇಮ್ಸ್, ಹೆಚ್ಚಾಗಿ ಗೇಮಿಂಗ್, ಆನ್ಲೈನ್ ಗೇಮಿಂಗ್, ಇದು ಭವಿಷ್ಯದ ಮಾದಕ ವಸ್ತುವಾಗಿ ಪರಿವರ್ತನೆ ಆಗ್ಲಿಕ್ಕೆ ಇರ್ತದೆ. ಓಕೆ ಸರ್, ಇವಾಗ ನೀವು ಸೋಷಿಯಲ್ ಮೀಡಿಯಾ ಅಂತೆಲ್ಲ ಹೇಳಿದ್ರೆ, ಇವಾಗ ಮಾದಕ ದ್ರವ್ಯವನ್ನು ತಡೆಗಟ್ಟುವಲ್ಲಿ ಸೋಷಿಯಲ್ ಮೀಡಿಯಾದ ಪಾತ್ರ ಏನು ಅಂತ ಹೇಳೋದಾದ್ರೆ, ನೋಡಿ ಅದೇ ನಾನು ಹೇಳಿದಾಗೆ ಯಾವುದು ಸಹ ಎರಡು ಹಲಗಿನ ಕತ್ತಿಯ ಹಾಗೆ. ಹೌದು, ಅದರಿಂದ ತರಕಾರಿಯೂ ಹೆಚ್ಚಬಹುದು ಅಥವಾ ಕಡಿಲೂಬಹುದು. ಹಾಗೆ ಈ ಸೋಷಿಯಲ್ ಮೀಡಿಯಾ ಸಹ ಅಂದರೆ ಅದನ್ನು ಮಾಡರೇಷನಲ್ಲಿ ಯೂಸ್ ಮಾಡಿದರೆ ಹೆಲ್ಪ್ ಆಗ್ತದೆ, ಇನ್ಫಾರ್ಮೇಷನ್ ಸಿಗ್ತದೆ, ನಾವು ಸಾಮಾಜಿಕವಾಗಿ ಕನೆಕ್ಟ್ ಆಗಲಿಕ್ಕೆ ಆಗ್ತದೆ. ಆದರೆ ಅದೇ ಅತಿ ಆದಾಗ ಊಟ ನಿದ್ದೆ ಬಿಟ್ಟು ಎಂತ ಹೇಳ್ತಾರೆ, ನಮ್ಮ ಓದಿನಲ್ಲಿ ಸಹ ಹಿನ್ನಡೆ ಬಂದರೆ ಅದು ಕಾಯಿಲೆ ಆಗ್ತದೆ. ಆದರೆ ಹಾಗಾಗಿ ಸೋಷಿಯಲ್ ಮೀಡಿಯಾ ಈಗಿನ ಜನತೆಯಲ್ಲಿ ಭಾರಿ ಇಂಪಾರ್ಟೆಂಟ್ ಆಗಿಬಿಟ್ಟಿದೆ. ಯಾಕಂದರೆ ಪರಿವಾರಗಳು ಸಣ್ಣದಾಗಿದೆ, ಜನ ದೂರ ಇದ್ದಾರೆ, ಸೋಷಿಯಲ್ ಮೀಡಿಯಾದಿಂದ ಕನೆಕ್ಟ್ ಆಗ್ತಾ ಇದ್ದಾರೆ. ಹಾಗಾಗಿ ಈಗ ಸೋಷಿಯಲ್ ಮೀಡಿಯಾದಿಂದ ಸಹಾಯ ಸಹ ಆಗ್ತದೆ, ಅತಿ ಆದರೆ ಅದು ತೊಂದರೆ ಸಹ ಆಗ್ತದೆ. ಸೊ ಅದಕ್ಕೋಸ್ಕರ ನಾವು ಸಹ ಈಗ ಸೋಷಿಯಲ್ ಮೀಡಿಯಾ, ಈಗ ನಾನು ಮತ್ತು ನನ್ನ ಹೆಂಡತಿ ಇಬ್ಬರು ಸಹ ಸೋಷಿಯಲ್ ಮೀಡಿಯಾವನ್ನು ಉಪಯೋಗ ಮಾಡಿಕೊಂಡು ಜನರಲ್ಲಿ ಮಾನಸಿಕ ಆರೋಗ್ಯದ ಬಗ್ಗೆ ಅರಿವು ಮೂಡಿಸ್ತಾ ಇದ್ದೇವೆ. ನಮ್ಮದು ಈಗ ಮಂಥನ _ಫೌಂಡೇಶನ್ ಅಂತ ಇನ್ಸ್ಟಾಗ್ರಾಮಲ್ಲಿ ಒಂದು ಸೋಷಿಯಲ್ ಮೀಡಿಯಾ ಚಾನಲ್ ಉಂಟು. ಅಲ್ಲಿ ನಾವೇನು ಮಾಡ್ತಾ ಇದ್ದೇವೆ, ಈ ಮಾನಸಿಕ ಕಾಯಿಲೆಗಳ ಬಗ್ಗೆ ಒಂದು ಅರಿವು ಮೂಡಿಸ್ತಾ ಇದ್ದೇವೆ.
ಅದರಲ್ಲಿ ಮಾನಸಿಕ ಕಾಯಿಲೆ ಮಾತ್ರನ ಬೇರೆ ರೀತಿ ಅಂದರೆ ಮಾನಸಿಕ ಕಾಯಿಲೆಗಳಿರಬಹುದು ಅಥವಾ ಈ ಮಕ್ಕಳ ಬೆಳವಣಿಗೆ ಬಗ್ಗೆ ಇರಬಹುದು, ಬೇರೆ ಬೇರೆ ಮಾನಸಿಕ ಆರೋಗ್ಯದ ಬಗ್ಗೆ, ಮಾನಸಿಕ ಕಾಯಿಲೆ ಮಾತ್ರ ಅಲ್ಲ ಮಾನಸಿಕ ಆರೋಗ್ಯದ ಬಗ್ಗೆ ನಾವು ಅರಿವು ಮೂಡಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಓಕೆ ವೀಕ್ಷಕರೇ, ನೀವು ಸಹ ಇದರ ಉಪಯೋಗವನ್ನು ಪಡ್ಕೊಳ್ಬೋದು. ಎಸ್ ಡಾಕ್ಟರ್, ನೀವು ಕೆಫೆನ್ ಅಂಶ ಅಂತ ಹೇಳಿದ್ರೆ ಇವಾಗ ಕಾಫಿ ಚಹಾ ಅಂತೆಲ್ಲ ಇದು ಹೆಚ್ಚು ಜನರಿಗೆ ಅಡಿಕ್ಷನ್ ಆಗಿ ಹೋಗಿರುವಂತದ್ದು. ಇದು ಯಾವ ಮಾದಕ ದ್ರವ್ಯದ ತರಾನೇ ಎಫೆಕ್ಟ್ ಮಾಡ್ತದಾ ಅಥವಾ ಕಮ್ಮಿ ಇರ್ತದಾ ಅಂತ? ಇದು ಅದೇ ನೋಡಿ ಏನಂದ್ರೆ, ಈಗ ನೋಡಿ ನಮ್ಮ ಬ್ರೈನಲ್ಲಿ ಈಗ ಹೆಚ್ಚು ಈ ದೇಹದಲ್ಲಿ ಹೆಚ್ಚು ಎನರ್ಜಿ ಖರ್ಚಾಗೋದಂದ್ರೆ ನಮ್ಮ ಮೆದುಳಿಗೆ. ಓಕೆ. ಸೊ ಮೆದುಳಿಗೆ ಎನರ್ಜಿ ಈಗ ನಮಗೆ ಬೈಕಿಗೆ ಪೆಟ್ರೋಲ್ ಬೇಕು, ಹಾಗೆ ಮೆದುಳಿಗೆ ATP ಅಂತ ಬೇಕು. ATP ಎನ್ನುವಂಥ ಒಂದು ಕೆಮಿಕಲ್, ಅದು ಎನರ್ಜಿ ಕಾಯಿನ್ ಇದ್ದ ಹಾಗೆ. ಸೊ ಬೆಳಿಗ್ಗಿಂದ ಕೆಲಸ ಮಾಡ್ತಾ 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 ಬಂದಾಗ ATP ಖರ್ಚಾಗ್ತಾ ಹೋಗ್ತದೆ. ಈಗ ಹೇಗೆ ಪೆಟ್ರೋಲ್ ಬರ್ನ್ ಆದರೆ ಕಾರ್ಬನ್ ಡೈಆಕ್ಸೈಡ್ ಸ್ಮೋಕ್ ಬರ್ತದೋ ಹಾಗೆ ATP ಖರ್ಚಾದ ಹಾಗೆ ಎಡಿನೋಸಿನ್ ಎನ್ನುವಂಥ ಕೆಮಿಕಲ್ ತುಂಬಿ ಹೋಗ್ತದೆ ಮೆದುಳಲ್ಲಿ. ಅದು ಏನು ಮಾಡ್ತದೆ, ನಮ್ಮ ಮೆದುಳಿಗೆ ಸಿಗ್ನಲ್ ಕೊಡ್ತದೆ, ಇವತ್ತು ತುಂಬ ಖರ್ಚಾಗಿದೆ, ರೆಸ್ಟ್ ಮಾಡು ಅಂತ ಹೇಳಿ. ಕಾಫಿ ಏನು ಮಾಡ್ತದೆ, ಅದನ್ನು ಬ್ಲಾಕ್ ಮಾಡಿ ಬಿಡ್ತದೆ. ಸೊ ಮೆದುಳಿಗೆ ಸುಳ್ಳು ಸಂದೇಶ ಹೋಗ್ತದೆ, ಎಡಿನೋಸಿನ್ ಇಲ್ಲ, ರೆಸ್ಟ್ ಮಾಡೋದು ಬೇಡ, ಇನ್ನೂ ಸಹ ಎನರ್ಜಿ ಅಂತ ಹೇಳಿ. ಸೊ ಕಾಫಿ ಅಂಶ ಇಳಿದ ಕೂಡಲೇ ಕ್ರ್ಯಾಶ್ ಆಗಿ ಬಿಡ್ತಾರೆ. ಸೊ ಅದರಿಂದ ಸಹ ಡೋಪಮಿನ್ ಉತ್ಪತ್ತಿ, ಅದರ ಡೋಪಮಿನ್ ಬಿಡುಗಡೆ ಆಗ್ತದೆ. ಸೊ ಅದು ಇದನ್ನು ತಗೊಳ್ಳುವವರಿಗೆ ಬಿಟ್ಟಾಗ ತಲೆನೋವು ಬರುವುದು, ಕಿರಿಕಿರಿ ಆಗೋದು, ತುಂಬ ನಿದ್ದೆ ಬರುವಂಥದ್ದು, ಇದೆಲ್ಲ ಕೆಫಿನಿನ ವಿಡ್ರಾವಲ್. ಓಕೆ ಡಾಕ್ಟರ್, ಇವಾಗ ಮಾದಕ ದ್ರವ್ಯದ ಕುರಿತಾಗಿ ಹೇಳೋದಾದ್ರೆ ಪೋಷಕರು ಮತ್ತು ಶಿಕ್ಷಕರು ಈ ಕುರಿತಾಗಿ ಯಾವ ರೀತಿಯ ಕ್ರಮವನ್ನು ಕೈಗೊಳ್ಬೋದು, ಅದೇ ರೀತಿ ಅವರ ಮಕ್ಕಳನ್ನು ಹೇಗೆ ನೋಡಿಕೊಳ್ಬೋದು ಅಂತ ಹೇಳೋದಾದ್ರೆ? ನೋಡಿ ಅದೇ ಈಗ ಮನೆಯ ಮೊದಲ ಪಾಠಶಾಲೆ ಹೇಳಿದ ಹಾಗೆ ಮಕ್ಕಳು ನೋಡಿ, ಮಕ್ಕಳ ಬೆಳವಣಿಗೆ ಎನ್ನುವಂಥದ್ದು 18ರ ತನಕ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗ್ತದೆ. ಅದಕ್ಕೆ ಯಾರೆಲ್ಲ ಕಾರಣ ಆಗ್ತಾರೆ ಅಂದರೆ, ಮೊದಲನೇದಾಗಿ ತಂದೆ ತಾಯಿ, ಎರಡನೇದಾಗಿ ಅವರ ಸಿಬ್ಲಿಂಗ್ಸ್ ಅಥವಾ ಅಣ್ಣ ತಮ್ಮ ಅಕ್ಕ ತಂಗಿಯವರು, ನಂತರ ಟೀಚರ್ಸ್, ಆನಂತರ ಅವರ ಫ್ರೆಂಡ್ಸ್ಗಳು. ಸೊ ಅವರ ಪರ್ಸನಾಲಿಟಿ ಓವರ್ ಆಲ್ ಡೆವಲಪ್ ಆಗುವಾಗ ಸೆಲ್ಫ್ ಎಸ್ಟೀಮ್ ಬೆಳೀತದೆ. ಸೆಲ್ಫ್ ಎಸ್ಟೀಮ್ ಬೆಳೆಯುವಾಗ ಅವರ ಐಡೆಂಟಿಟಿ ಬೆಳೀತದೆ. ಸೊ ಐಡೆಂಟಿಟಿ ಗಟ್ಟಿಯಾಗಿ ಸೆಲ್ಫ್ ಎಸ್ಟೀಮ್ ಗಟ್ಟಿಯಾಗಿದ್ದಾಗ ನಮಗೆ ಬೇರೆ ಅಗತ್ಯ ಇಲ್ಲ, ಹೊರಗಿನ ಇದಕ್ಕೆ ಅಗತ್ಯ ಇಲ್ಲ. ಸೆಲ್ಫ್ ಎಸ್ಟೀಮ್ ಕಡಿಮೆ ಇದ್ದಾಗ, ಅವರ ಐಡೆಂಟಿಟಿ ಇಲ್ಲದಾಗ ಅವರಿಗೇನೋ ಒಂದು ಒಳಗಿಂದ ಏನೋ ಒಂದು ವ್ಯಾಕ್ಯೂಮ್ ಅಥವಾ ಏನೋ ಇಲ್ಲದ ಅಂತ ಭಾವನೆ, ಅದನ್ನು ತುಂಬಿಸಲಿಕ್ಕೋಸ್ಕರ ಈ ಥರ ಅವರು ಈ ಮಾದಕ ವಸ್ತುಗಳನ್ನು ಉಪಯೋಗ ಮಾಡುವಂಥದ್ದು. ಸೊ ಏನಂದರೆ ಮೇನಾಗಿ ಪೋಷಕರು ಏನು ಮಾಡಬೇಕು ಅಂದರೆ, ಅವರು ಮಾದಕ ವಸ್ತು ಉಪಯೋಗ ಮಾಡ್ತಾ ಇದ್ದರೆ, ಚಟ ಇಲ್ಲದೇ ಇದ್ದರೂ ಸಹ ಉಪಯೋಗ ಮಾಡ್ತಾ ಇದ್ದರೆ ಅದನ್ನು ನಿಲ್ಲಿಸಬೇಕು. ಎರಡನೇದಾಗಿ ಮಕ್ಕಳ ಮೇಲೆ ಗಮನ ಇಡಬೇಕು, ಆದರೆ ಕಂಟ್ರೋಲ್ ಮಾಡಬಾರ್ದು. ಮಕ್ಕಳು ಏನಂದರೆ, ನನ್ನ ಮಕ್ಕಳು ನನ್ನಿಂದ ಹುಟ್ಟಿದ್ದಲ್ಲ, ಅವರು ಮಕ್ಕಳು ನನ್ನಿಂದ ಹುಟ್ಟಿದ್ದಾರೆ, ಆದರೆ ನನ್ನವರು ಅಂತ ಹೇಳಲಿಕ್ಕೆ ಅಲ್ಲ, ಅವರನ್ನು ಒಂದು ಒಳ್ಳೆಯ ಎಂತ ಹೇಳ್ತಾರೆ, ಒಂದು ಸಿಟಿಸನ್ ಆಗಲಿಕ್ಕೆ ನಾವು ಪ್ರೋತ್ಸಾಹ ಕೊಡಬೇಕು. ಅವರನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಏನಂದರೆ, ಅವರ ಮೇಲೆ ನಿಗಾ ಇಡಬೇಕಾಗ್ತದೆ. ಶಾಲೆಯಲ್ಲಿ ಒಳ್ಳೆ ಓದ್ತಾ ಇದ್ದ ಹುಡುಗ ಸಡನ್ ಆಗಿ ಮಾರ್ಕ್ಸ್ ಕಡಿಮೆ ಆಗಲಿಕ್ಕೆ ಶುರುವಾಯಿತು, ಮನೆಗೆ ಬರುವಾಗ ಕಣ್ಣು ಕೆಂಪು, ಅತಿಯಾದ ನಿದ್ದೆ ಅಥವಾ ಕಡಿಮೆ ನಿದ್ರೆ, ಕಿರಿಕಿರಿ, ಕೋಪ, ಮನೆಯಲ್ಲಿ ವಸ್ತುಗಳನ್ನು ಒಡೆದು ಹಾಕೋದು, ಶಾಲೆಯಲ್ಲಿ ತೊಂದರೆಗಳು, ಮತ್ತು ಶಾಲೆ ಬಂಕ್ ಮಾಡುವಂಥದ್ದು ಅಥವಾ ರಜೆ ತೆಗೆಯೋದು, ಮತ್ತು ಗ್ಯಾಂಗ್ ಆ್ಯಕ್ಟಿವಿಟಿ, ಇಂಥದ್ದೆಲ್ಲ ಗಮನ ನಾವು ನೋಡಿ ಅದನ್ನು ಗಮನ ಕೊಟ್ಟರೆ ಅವರನ್ನು ಆದಷ್ಟು ಬೇಗ ಅವರನ್ನು ಕಂಡು ಹುಡುಕ್ಬೋದು, ಮತ್ತು ಅವರನ್ನು ನಾವು ಟ್ರೀಟ್ಮೆಂಟಿಗೆ, ಚಿಕಿತ್ಸೆಗೆ ಒಳಪಡಿಸ್ಬೋದು. ಇನ್ನೊಂದು ನಾನು ಕೇಳಿದಂಥ ಒಂದು ಇದು ಬಹಳ ಬೇಜಾರದ ಸಂಗತಿ ಏನಂದರೆ, ಈ ಶಾಲೆಗಳಲ್ಲಿ ಈ ಮಾದಕ ವಸ್ತುಗಳನ್ನು ಮಾರಾಟ ಮಾಡುವವರು ಇರ್ತಾರೆ. ಏನು ಮಾಡ್ತಾರೆ ಅಂದರೆ, ಈ ಕೆಲವೊಂದು ಸ್ಟೂಡೆಂಟ್ಸ್ಗಳನ್ನು ಅವರು ನೋಡ್ತಾರೆ, ನೋಡಿ ಅವರಿಗೆ 1-2 ಮಾದಕ ವಸ್ತುಗಳನ್ನು ಎಕ್ಸ್ಪೆರಿಮೆಂಟ್ ಮಾಡಲಿಕ್ಕೆ ಕೊಡ್ತಾರೆ, ಪ್ರಯೋಗ ಮಾಡಲಿಕ್ಕೆ. ಅದನ್ನು ತಗೊಂಡ ನಂತರ ಅವರಿಗೆ ಖುಷಿ ಆಗ್ತದೆ. ಆ ನಂತರ ಅವರು ಫ್ರೀಯಾಗಿ ಕೊಡ್ಲಿಕ್ಕೆ ಶುರು ಮಾಡ್ತಾರೆ. ಫ್ರೀಯಾಗಿ ಕೊಟ್ಟು ಅವರು ಚಟಕ್ಕೆ ಒಳಗಾದಾಗ, ನಿನಗೆ ನಾನು ಕೊಡಬೇಕಾ ಫ್ರೀಯಾಗಿ, ನೀನು ಬೇರೆಯವರಿಗೆ ಮಾರಬೇಕು ಹೇಳಿ ಆ ರೀತಿ ಅವರನ್ನು ಬಲೆಗೆ ಹಾಕಿಕೊಳ್ತಾರೆ. ಸೊ ಅದು ಬಹಳ ಬೇಜಾರದ ಸಂಗತಿ, ಯಾಕಂದರೆ ಅವರನ್ನು ಟ್ರ್ಯಾಪ್ ಮಾಡಿ ಮತ್ತೆ ಅವರಿಂದ ಸೇಲ್ ಮಾಡಿಸುವುದು. ಸಿಕ್ಕಿ ಬಿದ್ದರೆ ಇವರೇ ಸಿಕ್ಕಿ ಬೀಳ್ತಾರೆ, ಆ ಮುಖ್ಯವಾದ ಜನ ಸಿಕ್ಕಿ ಬೀಳುವುದಿಲ್ಲ.
ಹೌದು. ಓಕೆ ಡಾಕ್ಟರ್, ಇವಾಗ ಜನರು ಅಥವಾ ಇವಾಗ ಒಬ್ರು ಯುವ ಜನರು ಫ್ರೆಂಡ್ಸ್ ಜೊತೆ ಹೋಗುವಾಗೆಲ್ಲ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಸ್ವಲ್ಪ ಮದ್ಯ ಸೇವನೆ ಅಥವಾ ಸ್ವಲ್ಪ ಗಾಂಜಾ ತಗೊಂಡ್ರೆ ಏನೂ ಆಗುದಿಲ್ಲ ಅಂತ. ಇದ್ರ ಬಗ್ಗೆ ನೀವೇನು ಹೇಳ್ತೀರಿ? ಅದೇ ಸೋಷಿಯಲ್ ಮೀಡಿಯಾ ಇಲ್ಲಿ ನೋಡಿ, ನಮ್ಮಲ್ಲಿ ಕೆಲವು ಬಂದು ಪೇಷಂಟ್ಗಳು ಆರ್ಗ್ಯೂ ಮಾಡೋದುಂಟು, ಗಾಂಜೋ ಎಂತ ತಗೊಳ್ಬಾರ್ದು, ಸ್ವಲ್ಪ ಸ್ವಲ್ಪ ತಗೊಳ್ಬೋದು, ಕೆಲವೊಂದು ದೇಶದಲ್ಲಿ ಅದು ಪರ್ಮಿಟ್ ಆಗಿದೆ, ಮತ್ತೆ ಶಿವನೇ ಗಾಂಜಾ ಸೇತಾನೆ, ಹಾಗೆ ಹೀಗೆಲ್ಲ ಕಾರಣ ಕೊಡ್ತಾರೆ. ಇದೆಲ್ಲ ಅವರ ಮನಸ್ಸಿನಲ್ಲಿ ಆಗುವಂತ ಒಂದು ತಳಮಳವನ್ನು ಶಮನ ಮಾಡಲಿಕ್ಕೆ ಕೊಡುವಂತ ಕಾರಣಗಳು. ನಿಜವಾಗಿ ಸ್ವಲ್ಪ ಅಂತ ಹೇಳಿ ಇಲ್ಲ. ನೋಡಿ ಏನಾಗ್ತದೆ ಅಂದ್ರೆ, ನಾನಾಗ ಹೇಳಿದಾಗೆ ಅವರಿಗೆ ಗೊತ್ತಿಲ್ಲದಾಗೆ ಅದು ಚಟ ಆಗಿ ಪರಿವರ್ತನೆ ಆಗ್ತದೆ. ಮತ್ತೆ ಏನಂದ್ರೆ, ಈ ಸಿಗರೇಟ್ ಇರ್ಬೋದು, ಗಾಂಜಾ ಇರ್ಬೋದು, ಇದೆಲ್ಲ ಗೇಟ್ ವೇ ಡ್ರಗ್ ಅಂತ ಹೇಳಿ. ಗೇಟ್ ವೇ ಡ್ರಗ್ ಅಂದ್ರೆ ಅದು ಒಂದು ದ್ವಾರದಾಗೆ, ಅಲ್ಲಿಂದ ಶುರು ಮಾಡಿದವರು ಕೊನೆಗೆ ಬೇರೆ ಬೇರೆ ದೊಡ್ಡ ದೊಡ್ಡ ಮಾದಕ ವಸ್ತುಗಳನ್ನು ಉಪಯೋಗ ಮಾಡಲಿಕ್ಕೆ ಶುರು ಮಾಡ್ತಾರೆ. LSD, ಇದು ಕ್ರಿಸ್ಟಲ್ ಮೆತ್, ಮತ್ತೆ ಹೆರಾಯಿನ್, ಇಂಥದ್ದೆಲ್ಲ ಅವರು ಶುರು ಮಾಡ್ತಾರೆ ಉಪಯೋಗ ಮಾಡಲಿಕ್ಕೆ. ಸೊ ಅಲ್ಪ ಸ್ವಲ್ಪ ಒಮ್ಮೆ ತಕೋ ಹೇಳಿ ಆಗೋದಿಲ್ಲ ಅದು. ಮತ್ತೇನಂದರೆ, ಈಗ ನೋಡಿ, ಒಂದೇ ಮನೆಯಲ್ಲಿ 5 ಜನ ಇದ್ದರು, 5 ಜನ ಒಂದೇ ರೀತಿ ಊಟ ಮಾಡಿದರು, ಎಲ್ಲರಿಗೆ ಡಯಾಬಿಟೀಸ್ ಬರಬೇಕಂತಿಲ್ಲ. ಹಾಗೆ 5 ಜನ ಸಿಗರೇಟ್ ಸೇವನೆ ಮಾಡ್ಬೋದು, ಒಂದೇ ಸಲ ಸೇವನೆ ಮಾಡ್ಬೋದು. ಆ 5 ಜನರಲ್ಲಿ ಒಬ್ಬರಿಗೆ ಆ ಚಟ ಹಿಡಿಬೋದು ಒಂದೇ ಸೇವನೆಯಲ್ಲಿ ಸಹ. ಇನ್ನೊಂದು ಮುಖ್ಯವಾದ ಇದು ಏನಂದರೆ, ಈ ಕೆಲವೊಂದು ಮಾನಸಿಕ ಕಾಯಿಲೆಗಳು ಬರ್ತದೆ. ಈ ಎಸ್ಪೆಷಲಿ ಗಾಂಜಾ ಮತ್ತು ಕ್ರಿಸ್ಟಲ್ ಮೆತ್ತಿಂದ ಅವರಿಗೆ ಒಂದು ಚಿತ್ತ ವಿಕಲತೆ, ಸೈಕೋಸಿಸ್ ಅಂತ ಹೇಳ್ತೇವೆ. ಒಂಥರ ಭ್ರಮೆಗಳು ಬರಲಿಕ್ಕೆ ಶುರು ಆಗ್ತದೆ. ಕಿವಿಯಲ್ಲಿ ಯಾರೋ ಮಾತಾಡಿದಾಗೆ ಕೇಳೋದು, ನನ್ನನ್ನು ಯಾರೋ ಫಾಲೋ ಮಾಡ್ತಾ ಇದ್ದಾರೆ, ನನ್ನನ್ನು ಯಾರೋ ನಾನು ಮಾತಾಡೋದನ್ನು ಯಾರೋ ರೆಕಾರ್ಡ್ ಮಾಡ್ತಾರೆ, ನನ್ನ ಬಗ್ಗೆ ಅವರು ಮಾತಾಡ್ತಾರೆ ಅಂತ ಹೇಳಿ ಹೋಗಿ ಜಗಳ ಮಾಡುವಂಥದ್ದು, ಇಂಥ ಚಿತ್ತ ವಿಕಲತೆ ಅಥವಾ ಸೈಕೋಸಿಸ್ ಎನ್ನುವಂಥದ್ದು ಶುರು ಆಗ್ತದೆ. ಸೊ ಅಲ್ಪ ಸ್ವಲ್ಪ ಅಂತ ಇಲ್ಲ. ಅದು ಯಾಕೆಂದರೆ ಟ್ರಿಗರ್, ರಷ್ಯನ್ ರುಲೇಟ್ ಅಂತ ಕೇಳಿದ್ದೀರಾ ನೀವು? ರಷ್ಯನ್ ರುಲೇಟ್ ಅಂದ್ರೆ ಈ ರಿವಾಲ್ವರ್ ಅಲ್ಲಿ ಒಂದು ಬುಲೆಟ್ ಹಾಕಿ ಇಬ್ರು ಕಾಂಪಿಟೇಷನ್, ಒಬ್ಬ ಹೊಡಿಬೇಕು, ಇನ್ನೊಬ್ಬ ನೆಕ್ಸ್ಟ್ ಹೊಡಿಬೇಕು, ಯಾರಿಗೆ ಬುಲೆಟ್ ಹೊಡಿತದೆ ಅವ ಸತ್ತ. ಅದೇ ರೀತಿ ಇಲ್ಲಿ ಸಹ ಅವ ಅಲ್ಪ ಸ್ವಲ್ಪ ತಕೊಂಡಾಗ ಹೊಡಿಬೋದು, ಹೊಡೆಯದೇ ಇರ್ಬೋದು, ಆದ್ರೆ ರಿಸ್ಕ್ ಉಂಟು. ರಿಸ್ಕ್ ಇದೆ. ಓಕೆ ಡಾಕ್ಟರ್, ಇವಾಗ ಮಾದಕ ವ್ಯಸನ ಅಂತ ಹೇಳುವುದು ಒಬ್ಬ ವ್ಯಕ್ತಿಗೆ ಮಾತ್ರ ಅಲ್ಲ, ಅವರ ಕುಟುಂಬದವರಿಗೂ ಇದು ಪರಿಣಾಮ ಬೀಳ್ತದೆ. ಇದ್ರ ಬಗ್ಗೆ ಏನು ಹೇಳ್ತೀರಿ? ನೋಡಿ, ನಾವು ನಮ್ಮ ಹಾಸ್ಪಿಟ್ಲಲ್ಲಿ ಈ ರೋಗಿಗಳನ್ನು ನಾವು ಚಿಕಿತ್ಸೆ ಕೊಡ್ತೇವೆ. ಸೊ ನಾವು ಅವರ ಬಗ್ಗೆ ಮಾಹಿತಿ ಸಂಗ್ರಹ ಮಾಡುವಾಗ ನಾವು ಬೇರೆ ಬೇರೆ ವಿಚಾರಗಳನ್ನು ನೋಡ್ತೇವೆ. ಬಯೋಲಾಜಿಕಲ್ ಆಸ್ಪೆಕ್ಟ್ಸ್ ಅಂತ ಅಂದರೆ ಜೈವಿಕವಾದ ಇದು, ಸೋಷಲ್ ಸಾಮಾಜಿಕವಾದದ್ದು, ಆರ್ಥಿಕತೆ, ಕಾನೂನು, ಎಜುಕೇಷನ್. ಹಾಗೆ ನೋಡಿ, ಫಸ್ಟ್ ಆಫ್ ಆಲ್ ಅವರ ದೇಹಕ್ಕೆ ತೊಂದರೆಗಳಾಗ್ತದೆ, ಅದು ಗೊತ್ತಿದ್ದ ವಿಚಾರ. ಎರಡನೇದಾಗಿ ಅವರ ಆರ್ಥಿಕತೆಯಲ್ಲಿ ಸಮಸ್ಯೆಗಳು ಬರಲಿಕ್ಕೆ ಶುರು ಆಗ್ತದೆ. ಮನೆಗೆ ಸರಿಯಾಗಿ ಹಣ ಕೊಡೋದಿಲ್ಲ. ಎಷ್ಟೋ ನಾನು ಕೇಳಿದ್ದೇನೆ, ಗಂಡ ಕುಡಿಯೋದು, ಹೆಂಡತಿಗೆ ಹಣವೇ ಕೊಡೋದಿಲ್ಲ. ಹೆಂಡತಿ ಪಾಪ ಕಷ್ಟಪಟ್ಟು ಯಾರ ಹತ್ರ ಅದು ಬೇಡಿ ಕಾಡಿ ಸಾಲ ಮಾಡಿ ಮನೆ ನಡೆಸುದು. 3 ಮಕ್ಕಳಿದ್ದಾರೆ. ಗಂಡ ಕುಡಿದು ಬಂದು ಪೆಟ್ಟು ಕೊಡುದು, ಮತ್ತೆ ಹೆಂಡತಿ ಹತ್ರವೇ ಹಣ ಡಿಮಾಂಡ್ ಮಾಡೋದು. ನಂತರ ಕದಿಯೋದು, ಮತ್ತೆ ಎಷ್ಟೋ ನಾನು ನೋಡಿದ್ದೇನೆ, ಸಣ್ಣ ಸಣ್ಣ ಪ್ರಾಯದ ಹುಡುಗರು ಮೊಬೈಲನ್ನು ಮಾರುದು, ಮತ್ತೆ ಅಪ್ಪನ ಹತ್ರ ಇನ್ನೊಂದು ಡಿಮಾಂಡ್ ಮಾಡೋದು. ನೋಡಿದ್ರೆ ಅದನ್ನು ಮಾರಿ ಹಣ ತಗೊಂಡು ಅವರು ಇದಕ್ಕೆ ಮಾದಕ ವಸ್ತು ಖರೀದಿ ಮಾಡಲಿಕ್ಕೆ ಉಪಯೋಗ ಮಾಡ್ತಾರೆ. ಆ ನಂತರ ಕಾನೂನು ಪ್ರಾಬ್ಲಮ್ಗಳು, ಸ್ಪೀಡ್ ಆಗಿ ಹೋಗೋದು, ಆಕ್ಸಿಡೆಂಟ್ ಆಗೋದು, ಪೊಲೀಸ್ ಕೇಸ್ ಆಗೋದು. ಆ ನಂತರ ಗಂಡ ಹೆಂಡತಿಯರಲ್ಲಿ ಸಮಸ್ಯೆಗಳು, ವಿಚ್ಛೇದನ ಆಗುವಂಥದ್ದು. ಹಾಗೆ ಅವರ ನೋಡಿ, ಅದೇ ಆ ಮಾದಕ ವ್ಯಸನ ಎಷ್ಟು ಜೋರಾಗಿರ್ತದೆ ಅಂದರೆ, ಕೆಲವೊಮ್ಮೆ ಅವರು ಕೆಲಸ ಮಾಡುವ ಕಡೆಯಲ್ಲಿ ಸಹ ಅವರು ತಕೊಂಡು ಹೋಗ್ತಾರೆ. ಅದರಿಂದ ಕೆಲಸದಲ್ಲಿ ಸಮಸ್ಯೆಗಳು ಬರ್ತದೆ. ಅವರಿಗೆ ಅದು ಅರ್ಥ ಆಗೋದಿಲ್ಲ. ಅಂದರೆ ಕೆಲಸ ಈಗ ನೋಡಿ, ನಾನು ಡಾಕ್ಟರ್, ನಾನು ಕುಡಿದುಕೊಂಡು ಪೇಷಂಟ್ ನೋಡಿದರೆ ಹೇಗಿರ್ತದೆ, ನಮಗೆ ಅದು ಗೊತ್ತುಂಟು ತಪ್ಪು ಸರಿ ಅಂತ ಹೇಳಿ. ಆದರೆ ಈ ಮಾದಕ ವ್ಯಸನದಲ್ಲಿ ಕುಡಿದುಕೊಂಡೇ ಅವರು ಟ್ರೀಟ್ಮೆಂಟ್ ಮಾಡ್ತಾ ಇರ್ಬೋದು, ಆದರೆ ಅವರಿಗೆ ಅದು ಮನಸ್ಸಿಗೆ ಹೋಗೋದಿಲ್ಲ ದಟ್ ಅವರು ಕುಡಿದುಕೊಂಡು ಕೆಲಸ ಮಾಡ್ತಾ ಇದ್ದಾರೆ, ಅದರಿಂದ ಅದು ಸರಿಯಾದಂಥ ಒಂದು ಸೋಷಿಯಲ್ ಜಡ್ಜ್ಮೆಂಟ್ ಅಲ್ಲ ಅಂತ ಹೇಳಿ ಅವರಿಗೆ ಗೊತ್ತಾಗೋದಿಲ್ಲ. ಅವರ ಸೋಷಿಯಲ್ ಜಡ್ಜ್ಮೆಂಟ್ ಪ್ರಾಬ್ಲಮ್ ಆಗಿ ಬಿಡ್ತದೆ. ಹೌದು. ಎಸ್ ಡಾಕ್ಟರ್, ಇವಾಗ ಮಾದಕ ವ್ಯಸನಕ್ಕೆ ಚಿಕಿತ್ಸೆ ಇದೆ, ಆದರೆ ಇದು ಸಂಪೂರ್ಣ ಗುಣಮುಖ ಆಗೋದು ಸಾಧ್ಯತೆ ಉಂಟಾ ಅಂತ ಹೇಳಿ? ಅದೇ ನೋಡಿ, ಫಸ್ಟ್ ಆಫ್ ಆಲ್ ಅದೇ ಕಾಯಿಲೆ. ಹೌದು. ಆದರೆ ಇದು
ನನ್ನ ಅಭಿಪ್ರಾಯದ ಪ್ರಕಾರ ಇದು ಗುಣವಾಗುವಂತಹ ಕಾಯಿಲೆಯ ಬದಲು ಇದನ್ನು ನಾವು ಮ್ಯಾನೇಜಬಲ್ ಕಾಯಿಲೆ ಅಂತ ಹೇಳ್ಬೋದು. ಗುಣವಾಗುವಂಥ ಕಾಯಿಲೆ ಅಂದರೆ ಯಾವುದು? ಟೈಫಾಯ್ಡ್, ಮಲೇರಿಯಾ, ಮಾತ್ರೆ ಕೊಡಿ ಗುಣ ಆಯಿತು, ಮುಗೀತು. ಆದರೆ ಈ ಶುಗರ್ ಕಾಯಿಲೆ ಇರ್ಬೋದು ಅಥವಾ BP ಕಾಯಿಲೆ ಇರ್ಬೋದು, ಇದೆಲ್ಲ ಮ್ಯಾನೇಜಬಲ್ ಕಾಯಿಲೆ. ಅವರು ಮಾತ್ರೆ ತಗೊಳ್ತಾ ಇರ್ಬೋದು, ಆದರೆ ಅವರು ಸಡನ್ನಾಗಿ ಶುಗರ್ ತಿಂದರು ಅಥವಾ ಸಡನ್ನಾಗಿ ಸ್ವೀಟ್ಸ್ ತಿಂದರು, ಎಕ್ಸಸೈಸ್ ಬಿಟ್ಟರು, ಆಗ ಅವರ ಶುಗರ್ ಜಾಸ್ತಿ ಆಗ್ತದೆ. ಸೊ ಅದನ್ನು ಮ್ಯಾನೇಜ್ ಮಾಡ್ಬೋದು. ಹಾಗೆ ಈ ಚಟ ಎನ್ನುವಂಥ ಕಾಯಿಲೆ ಅಥವಾ ವ್ಯಸನ ಅಥವಾ ಅಡಿಕ್ಷನ್ ಅಂತ ಹೇಳ್ತೇವಲ್ಲ, ಇದು ಮ್ಯಾನೇಜಬಲ್ ಕಾಯಿಲೆ ಆದದ್ದು. ಆದರೆ ಆ ವ್ಯಕ್ತಿ ಎಷ್ಟು ಸಮಯ ಅದರಿಂದ ದೂರ ಇರ್ತಾನೆ, ಆ ಕಾಯಿಲೆ ಅದರಿಂದ ಹೊರಗೆ ಬರುವಂಥ ಸಾಧ್ಯತೆ ಜಾಸ್ತಿ. ಈಗ ನೋಡಿ, ನಾವು ಅಡ್ಮಿಟ್ ಮಾಡ್ತೇವೆ. ಅಡ್ಮಿಟ್ ಮಾಡಿದಾಗ 4 ಜನರಲ್ಲಿ ಒಬ್ಬ ಮಾತ್ರ ಬಿಡುವಂಥ ಸಾಧ್ಯತೆ ಇರ್ತದೆ. ಉಳಿದ 3 ಜನ ಖಂಡಿತವಾಗ್ಲೂ ರಿಲ್ಯಾಪ್ಸ್ ಆಗ್ತಾರೆ. ಅದಕ್ಕೆ ನಾವು ಮೋಟಿವೇಶನ್ ಅಂತ ಹೇಳ್ತೇವೆ. ನಾವು ಅವರನ್ನು ಅಡ್ಮಿಟ್ ಮಾಡಿದ ನಂತರ ಅವರದ್ದು ಚಿಕಿತ್ಸೆಗಳಿರ್ತವೆ, ಬೇರೆ ಬೇರೆ ರೀತಿಯ ಚಿಕಿತ್ಸೆಗಳು. ಆ ನಂತರ ಅವರ ಮೋಟಿವೇಶನ್ ನೋಡ್ತೇವೆ, ಯಾವ ರೀತಿ ಉಂಟು ಅವರ ಮೋಟಿವೇಶನ್, ಅಂದರೆ ಬಿಡುವಂಥ ಛಲ. ಸೊ ಕೆಲವರ ಮೋಟಿವೇಶನ್ ಒಳ್ಳೇದಿರ್ತದೆ, ಕೆಲವರದ್ದು ಏನೂ ಇರೋದಿಲ್ಲ, ಸುಮ್ಮನೆ ಬಾಯಿ ಮಾತಿಗೆ ಖಂಡಿತ ಬಿಡ್ತೇನೆ, ಈ ಸಲ ನಾನು ಪ್ರಾಮಿಸ್ ಆಗ್ತೇನೆ, ಮತ್ತೆ ಡಾಕ್ಟರ್ ಹತ್ರ ಸಹ ಬರೋದಿಲ್ಲ, ಮಾತ್ರೆ ಸಹ ತಗೊಳ್ಳೋದಿಲ್ಲ. ಸೊ ನಾವು ಕೊಡುವಂಥ ಮಾತ್ರೆಗಳೇನಿರ್ತವೆ ಅವರ ಆಸೆಯನ್ನು ಕಡಿಮೆ ಮಾಡ್ತದೆ. ಎರಡನೇ ರೀತಿಯ ಮಾತ್ರೆಗಳೇನೆಂದರೆ, ಆ ಮಾತ್ರೆ ತಗೊಂಡಾಗ ಅವರು ಸೇವನೆ ಮಾಡಿದರೆ ಅವರಿಗೆ ಅದರ ರಿಯಾಕ್ಷನ್ ಆಗ್ತದೆ. ಆಗ ಅವರು ಆ ಹೆದರಿಕೆಯಿಂದ ಅವರು ಆ ಸೇವನೆಯನ್ನು ನಿಲ್ಲಿಸ್ತಾರೆ. ಆದರೆ ಈಗ ಹೆಚ್ಚಾಗಿ ನಾವು ಆ್ಯಂಟಿ ಕ್ರೇವಿಂಗ್, ಅದೇ ಆಸೆ ಬರದಂಥ ಮಾತ್ರೆಗಳನ್ನು ಕೊಡ್ತೇವೆ. ಅದು ತಗೊಂಡಾಗ ಆ ವ್ಯಕ್ತಿಯ ಮೋಟಿವೇಶನ್ ಛಲ ಒಳ್ಳೆದಿದ್ದರೆ ಆ ಮಾತ್ರೆಯ ಪ್ರಭಾವ ಸಹ ಸೇರಿ ಅದರಿಂದ ಹೊರಗಿರಲಿಕ್ಕೆ ಆಗ್ತದೆ. ಆದರೆ ಆಲ್ರೆಡಿ ಕಾಯಿಲೆ ಉಂಟು ಮೆದುಳಲ್ಲಿ. ನಾನು ಆಗ ಹೇಳಿದಾಗೆ ಸ್ವೀಟ್ಸ್ ತಗೊಂಡ್ರೆ ಶುಗರ್ ಜಾಸ್ತಿ ಆಗ್ತದೆ. ಇಲ್ಲಿ ಸಹ ಹಾಗೆ, ಯಾರೋ ಫ್ರೆಂಡ್ ಕರಿತಾನೆ, ಬಾರ ಒಂದು ಸಣ್ಣ ಒಂದು ಪೆಗ್ ಹಾಕ, ಏನಾಗುದಿಲ್ಲ. ಅಥವಾ ಎಷ್ಟೋ ಜನ ಫ್ರೆಂಡ್ಸ್ಗಳು ಜ್ಯೂಸಲ್ಲಿ ಮಿಕ್ಸ್ ಮಾಡಿ ಕೊಡ್ತಾರೆ, ಗೊತ್ತೇ ಇರುವುದಿಲ್ಲ. ಒಮ್ಮೆ ತಗೊಂಡ್ರೆ, ಇನ್ನು ಕೆಲವು ನಾನು ನೋಡಿದ್ದೇನೆ, ಈ ನಮ್ಮ ಆಯುರ್ವೇದಿಕ್ ಕಷಾಯಗಳು, ಅದರಲ್ಲಿ ಸ್ವಲ್ಪ ಆಲ್ಕೋಹಾಲ್ ಇರ್ತದೆ ಅವರ ಪ್ರಿಪರೇಷನಲ್ಲಿ. ಕೆಲವರು ಅದನ್ನು ಕುಡಿದು ಒಮ್ಮೆ ಒಳಗೆ ಹೋದರೆ ಚಟಕ್ಕೆ ಪುನಃ ಅದೇ ಮೊದಲಿನ ಕಥೆ ರಿಪೀಟ್ ಆಗ್ತದೆ. ಹಾಗೆ ಸೊ ಒಮ್ಮೆ ಅದರಿಂದ ಹೊರಗೆ ಬಂದ ನಂತರ ಮತ್ತೆ ವರ್ಷಕ್ಕೊಂದು ಸಲ ಹಬ್ಬಕ್ಕೆ, ಹೊಸ ವರ್ಷಕ್ಕೆ ಸೇವನೆ ಮಾಡಲಿಕ್ಕಿಲ್ಲ. ಯಾಕಂದರೆ ಒಮ್ಮೆ ಹೊರಗೆ ಬಂದ ನಂತರ ಒಂದು ಚೂರು ತಗೊಂಡ್ರು ಸಾಕು, ಅವರು ಪುನಃ ಮೊದಲಿನ ಸ್ಥಿತಿಗೆ ಹೋಗ್ತಾರೆ. ಸೊ ರಿಲ್ಯಾಪ್ಸ್ ಎನ್ನುವಂಥದ್ದು ಆಗ್ತದೆ, ತುಂಬ ಸಾಮಾನ್ಯವಾಗಿ ಆಗ್ತದೆ. ಆದರೆ ಅದನ್ನು ಫೇಲಿಯರ್ ಅಂತ ತಿಳ್ಕೊಳ್ಬಾರದು. ಆಯಿತು, ರಿಲ್ಯಾಪ್ಸ್ ಆಯಿತು, ಇನ್ನು ಏನು ಮಾಡೋದು, ಶುಗರ್ ಜಾಸ್ತಿ ಆಯಿತು, ಇನ್ನೇನು ಮಾಡೋದು, ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಪುನಃ ಮಾಡೋದು. ಅದೇ ರೀತಿಯಲ್ಲಿ ರಿಲ್ಯಾಪ್ಸ್ ಆಯಿತು, ಸೊ ಅದರಿಂದ ಪುನಃ ಅವರು ಟ್ರೀಟ್ಮೆಂಟ್ ತಗೊಂಡು ಅದರಿಂದ ಹೊರಗಿರಲಿಕ್ಕೆ ಪ್ರಯತ್ನ ಮಾಡಬೇಕು. ಕೆಲವರು ನಾನು ನೋಡಿದ್ದೇನೆ, 3-4 ಸಲ ಅವರಿಗೆ ರಿಲ್ಯಾಪ್ಸ್ ಆಗಿರ್ತದೆ, ಮತ್ತೆ ಬಿಡ್ತಾರೆ. ಕೆಲವರು ಬುದ್ಧಿಯೇ ಕಲಿಯುವುದಿಲ್ಲ. ಈಗ ನಮ್ಮಲ್ಲಿ ಕೆಲವು ಇದ್ದಾರೆ ರೋಗಿಗಳು 17 ಸಲ ಅಡ್ಮಿಟ್ ಆಗಿದ್ದಾರೆ, ಆದರೂ ಬಿಡುವುದಿಲ್ಲ. ಸೊ ಅಂತ ರಿಲ್ಯಾಪ್ಸ್ ವಾಪಸ್ ಅಡ್ಮಿಟ್ ಮಾಡೋರು ಮನೆಯವರೇ ಪಾಪ, ಮನೆಯವರಿಗೆ ಬೊಡ್ದು ಹೋಗಿರ್ತದೆ. ಕೆಲವರು ಬಂದು ಹೇಳ್ತಾರೆ, ನೀವು ನಮ್ಮ ಇವನನ್ನು ಕೊಂದು ಹಾಕಿ, ನಮಗೆ ಬೇಜಾರಿಲ್ಲ, ನಮಗೆ ಸಾಕಾಯ್ತು ಇವನನ್ನು ಅಂತ ಹೇಳಿ ಮನೆಗೆ ಕರ್ಕೊಂಡು ಹೋಗ್ಲಿಕ್ಕೆ ರೆಡಿ ಇರುವುದಿಲ್ಲ. ನಂಬಿಕೆ ಹೋಗಿರ್ತದೆ ತಂದೆ ತಾಯಿಯವರಿಗೆ ಸಹ. ಅಂತ ಕೇಸಸ್ ನಾವು ನೋಡಿದ್ದೇವೆ. ಓಕೆ ಡಾಕ್ಟರ್, ಇವಾಗ ಒಂದು ಮಾದಕ ವ್ಯಸನದಿಂದ ಒಬ್ಬ ವ್ಯಕ್ತಿಗೆ ಹಿಂದೆ ಸರಿಬೇಕಂತ ಅನಿಸ್ತದೆ. ಆ ಸಿಚುವೇಶನ್ ಅಲ್ಲಿ ಮತ್ತೆ ಇನ್ನೊಂದು ತೀವ್ರವಾದ ಮಾದಕತೆ, ಅದಕ್ಕೆ ಅಡಿಕ್ಟ್ ಆಗಿರ್ತಾರೆ. ಈ ಸಿಚುವೇಶನ್ ಅನ್ನ ಹೇಗೆ ನಿರ್ವಹಿಸಬಹುದು ಅಂತ? ಅದೇ ನೋಡಿ, ಮಾದಕ ವಸ್ತುಗಳ ಬಳಕೆ ಅಂತ ನಾವು ಅದರಲ್ಲಿ ಒಂದು ಮಿಸ್ಯೂಸ್, ಎರಡನೇದು ಇಂಟಾಕ್ಸಿಕೇಶನ್, ಮೂರನೇದು ಅಡಿಕ್ಷನ್ ಮತ್ತೆ ವಿಡ್ರಾವಲ್. ಇಂಟಾಕ್ಸಿಕೇಶನ್ ಅಂದ್ರೆ ಏನು? ಕಂಠಪೂರ್ತಿ ತಗೊಳ್ಳೋದು. ಅಥವಾ ಈಗ ಉದಾಹರಣೆಗೆ ಆಲ್ಕೋಹಾಲ್ ತುಂಬಾ ಕುಡಿದ್ರೆ ನೀವು ನೋಡಿದಿರಿ, ನಾವು ಟಿವಿಯಲ್ಲೆಲ್ಲ ನೋಡಿರ್ತೇವೆ, ಏನಾಗ್ತದೆ, ಅವರ ಡಿಸ್ಇನಿಬಿಷನ್ ಅಂದ್ರೆ ಅವರ ಬ್ರೇಕ್ಸ್ ಹೋಗಿರ್ತದೆ, ಸಮಾಜದಲ್ಲಿ ಬೇಡದ ಹಾಗೆ ನಡ್ಕೊಳ್ಳುವಂಥದ್ದು. ಹಾಗೆ ಈಗ ಹೆರಾಯಿನ್ ತುಂಬ ತಗೊಂಡ್ರೆ ಏನಾಗ್ತದೆ, ಅವರ ರೆಸ್ಪಿರೇಷನ್, ಅವರ ಉಸಿರಾಟ ನಿಂತು ಹೋಗ್ಬೋದು, ಸಾಯುವಂಥ ಸಾಧ್ಯತೆ ಇರ್ತದೆ. ಸ್ಟಿಮ್ಯುಲೆಂಟ್ಸ್ ಅಂದರೆ ಈ ಕ್ರಿಸ್ಟಲ್ ಮೆತ್ ಅದೆಲ್ಲ ತುಂಬ ತಗೊಂಡ್ರೆ ಏನಾಗ್ತದೆ, ಅವರಿಗೆ ಸಿಕ್ಕಾಪಟ್ಟೆ ಎನರ್ಜಿ, 3-4 ದಿವಸ ಮಲಗುವುದೇ ಇಲ್ಲ, 3-4 ದಿವಸ ಊಟವೇ ಮಾಡೋದಿಲ್ಲ, ಕೋಪ ಮೂಗಿನ ಮೇಲೆ ಏನ ಹೇಳಿದರೆ ಕೊಲ್ಲಿಕ್ಕೂ ರೆಡಿ ಇರ್ತಾರೆ. ಹಾಗೆ ಕಾಫಿ ತುಂಬ ತಗೊಂಡ್ರೆ ಏನಾಗ್ತದೆ, ಕೈಯೆಲ್ಲ ನಡಕ್ಲಿಕ್ಕೆ ಶುರು ಆಗ್ತದೆ. ಸೊ ಅದು ಅಕ್ಯೂಟ್ ಇಂಟಾಕ್ಸಿಕೇಶನ್ ಅಂತ ಹೇಳ್ತೇವೆ. ಆ ನಂತರ ಈ ಅಕ್ಯೂಟ್ ಇಂಟಾಕ್ಸಿಕೇಶನ್ ಅಲ್ಲಿ ಕೆಲವರಿಗೆ ಏನಾಗ್ತದೆ,
ಫಿಟ್ಸ್ ಬರಬಹುದು, ಕಣ್ಣಲ್ಲಿ ಏನೋ ಕಂಡಂತೆ ಅನುಭವಗಳಾಗುವಂಥದ್ದು, ಹಾವು ಬಂತು ಅಂತ ಹೇಳುವಂಥದ್ದು. ವಿಡ್ರಾವಲ್ ಅಲ್ಲೂ ಆಗ್ತದೆ, ಎಸ್ಪೆಷಲಿ ಆಲ್ಕೋಹಾಲ್ ವಿಡ್ರಾವಲ್ ಅಲ್ಲಿ ಡೆಲೀರಿಯಂ ಟ್ರೆಮನ್ಸ್ ಅಂತ ಹೇಳ್ತೇವೆ. ವಿಡ್ರಾವಲ್ ಅಂದ್ರೆ, ನಾನು ವಿಡ್ರಾವಲ್ ಬಗ್ಗೆ ಹೇಳಿ ಮತ್ತೆ ಇದರ ಬಗ್ಗೆ ಹೇಳ್ತೇನೆ. ವಿಡ್ರಾವಲ್ ಅಂದ್ರೆ ಏನು, ತುಂಬ ವರ್ಷಾನುಗಟ್ಲೆ ಅವರು ತಗೊಳ್ತಾ ಇರ್ತಾರೆ ಮಾದಕ ವಸ್ತು. ಅದನ್ನು ಬಿಟ್ಟ ಕೂಡಲೇ ನಾನು ಆಗ ಹೇಳಿದಾಗೆ ಮಾದಕ ವಸ್ತು ತಗೊಂಡಾಗೆ ಮೆದುಳಲ್ಲಿ ಕೆಮಿಕಲ್ಸ್, ಇದು ರಾಸಾಯನಿಕ ವಸ್ತುಗಳ ಏರುಪೇರಾಗ್ಲಿಕ್ಕೆ ಶುರು ಆಗ್ತದೆ. ಸೊ ಅದನ್ನು ಬಿಟ್ಟ ಕೂಡಲೇ ಏನಾಗ್ತದೆ, ರಿಬೌಂಡ್ ಹೊಡಿತದೆ. ಅಂದ್ರೆ ಈಗ ಆಲ್ಕೋಹಾಲ್ ಬಿಟ್ಟ ಕೂಡಲೇ ಅವರಿಗೆ ನಡುಕ ಬರ್ತದೆ, ಫಿಟ್ಸ್ ಬರ್ತದೆ, ನಡುಕ ಸನ್ನಿ ಅಂತ, ಡೆಲಿರಿಯಂ ಟ್ರೆಮನ್ಸ್ ಅಂತ ಹೇಳ್ತೇವೆ. ಆ ಸನ್ನಿವೇಶದಲ್ಲಿ ಏನು, ಅವರಿಗೆ ಹಾವು ಕಂಡಾಗೆ ಆಗೋದು, ಕೈಯಿಂದ ಹುಳ ಬಂದಾಗೆ ಆಗೋದು, ನಂತರ ಯಾರೋ ಬರ್ತಾರೆ ಮತ್ತೆ ಅವರಿಗೆ ಎಲ್ಲಿದ್ದೇನೆ, ಯಾರ ಹತ್ರ ಮಾತಾಡ್ತಾ ಇದ್ದೇನೆ, ಯಾವ ಸಮಯ ಅಂತ ಪ್ರಜ್ಞೆ ಇರುವುದಿಲ್ಲ. ನಾನು ನೋಡಿದ್ದೇನೆ, 2ನೇ ಫ್ಲೋರಿಂದ ಎರಡನೇ ಫ್ಲೋರ್ ಕಿಟಕಿಯಿಂದ ಬಾಗಿಲು ಅಂತ ಹೇಳಿ ಹಾರಿದವರು. ಒಂದು ಕೇಸ್ ಆಗಿತ್ತು. ನಾನು ಒಂದು ಪೇಷಂಟ್ ನೋಡುವಾಗ ಅವರ ಹತ್ರ ಹೇಳಿದೆ, ನೋಡಿ ಅಮ್ಮ, ಇದು ಆಲ್ಕೋಹಾಲ್ ಸಮಸ್ಯೆ ಉಂಟು, ಅವರನ್ನು ನೋಡುವಾಗ ಇವತ್ತು ರಾತ್ರಿ ಅವರಿಗೆ ಡೆಲಿರಿಯಂ ಆಗುವಂತ ಸಾಧ್ಯತೆ ಜಾಸ್ತಿ ಉಂಟು, ಅವರನ್ನು ಅಡ್ಮಿಟ್ ಮಾಡಿ. ಅಂದ್ರೆ ಆ ಟೈಮಲ್ಲಿ ಕರೆಕ್ಟ್ ಇದ್ರು ಅವರು? ಅಲ್ಲ, ನಮ್ಗೆ ನೋಡುವಾಗ ಅದರ ಲಕ್ಷಣಗಳು ಕಾಣ್ತಾ ಇತ್ತು. ಅಂದ್ರೆ ಕೈಯೆಲ್ಲ ನಡುಗಿ ಬೆವರ್ಲಿಕ್ಕೆ ಶುರು ಆಗಿದೆ ಅವರು. ನಾನು ಹೇಳಿದೆ, ಅಡ್ಮಿಟ್ ಮಾಡೋದಿದ್ರೆ ಸಮಸ್ಯೆ ಆಗ್ತದೆ, ಅವರನ್ನು ಅಡ್ಮಿಟ್ ಮಾಡಿದ್ರೆ ಇಲ್ಲ ನಾವು ಮಾತ್ರೆ ಕೊಡ್ತೇವೆ ಅಂತ ಹೇಳಿ. ಆ ದಿವಸ ರಾತ್ರಿ ಆ ಜನ ಟೆರೆಸ್ ಇಂದ ಹಾರಿದ್ದಾನೆ ಬಾಗಿಲಂತ ಹೇಳಿಕೊಂಡು, ಮತ್ತೆ ಅಡ್ಮಿಟ್ ಆಗುವಂತ ಪರಿಸ್ಥಿತಿ ಬಂತು. ಸೊ ವಿಡ್ರಾವಲ್, ಇದರದ್ದು ಹೆರಾಯಿನ್, ಇದು ವಿಡ್ರಾವಲ್ ಭಯಂಕರ ಜೋರು ಇರ್ತದೆ. ಅದು ಯಾವ ರೀತಿ ಅಂದ್ರೆ ಮೂಳೆ ತುಂಡಾಗುವಂತ ಅಲ್ಲಿ ಏನಾಗ್ತದೆ, ಅವರಿಗೆ ಮೂಗಿಂದ ನೀರು, ಕಣ್ಣಿಂದ ನೀರು, ಮತ್ತೆ ಲೂಸ್ ಮೋಷನ್ ಆಗೋದು, ವಾಂತಿ ಆಗೋದು, ಇಂಥದ್ದೆಲ್ಲ ಬರ್ತದೆ. ಗಾಂಜಾದಲ್ಲಿ ಸಹ ಸ್ವಲ್ಪ ವಿಡ್ರಾವಲ್ ಸಿಂಪ್ಟಮ್ಸ್ ಇರ್ತದೆ, ಕಿರಿಕಿರಿ ಆಗೋದು, ನಿದ್ದೆ ಬರದೇ ಇರುವಂಥದ್ದು. ಕ್ರಿಸ್ಟಲ್ ಮೆತ್ ಸ್ಟಿಮ್ಯುಲೆಂಟ್ಸ್ ಅಂತ ನಾನು ಹೇಳಿದೆಲ್ಲ, ಅದರ ವಿಡ್ರಾವಲ್ ಸಹ ತುಂಬಾ ಬ್ಯಾಡ್ ಇರ್ತದೆ. ಅದರ ವಿಡ್ರಾವಲ್ ಏನಂದ್ರೆ, ಬಿಟ್ಟ ಕೂಡಲೇ ಅವರು 4 ದಿವಸ ನಿದ್ದೆ ಫುಲ್, ಮತ್ತೆ ಸಿಕ್ಕಾಪಟ್ಟೆ ಊಟ, ಹಸಿವೆ, ಇಂಥದ್ದೆಲ್ಲ ವಿಡ್ರಾವಲ್ ಸಿಂಪ್ಟಮ್ಸ್ ಇರ್ತದೆ. ಸೊ ನಾವು ಅವರನ್ನು ಅಡ್ಮಿಟ್ ಮಾಡುವಾಗ ಫಸ್ಟ್ ಬೇಸಿಕ್ ಅವರಿಗೆ ಪರೀಕ್ಷೆಗಳನ್ನೆಲ್ಲ ಮಾಡ್ತೇವೆ, ರಕ್ತ ಪರೀಕ್ಷೆ, ECG, ಅದು ಇದು ಎಲ್ಲ. ಅದರ ನಂತರ ನಾವು ಅವರ ಯಾವ ವಸ್ತು ತಗೊಳ್ತಾ ಇದ್ದಾರೆ, ಎಷ್ಟು ಸಮಯದಿಂದ ತಗೊಳ್ತಾ ಇದ್ದಾರೆ, ಹೇಗೆ ತಗೊಳ್ತಾ ಇದ್ದಾರೆ, ಅದು ತಗೊಳ್ಳುವಂಥದ್ದನ್ನು ಬಿಟ್ಟರೆ ಏನಾಗ್ತದೆ, ಇದನ್ನೆಲ್ಲ ನಾವು ಪರಿಶೀಲನೆ ಮಾಡ್ತೇವೆ. ಅದರ ನಂತರ ಅವರ ಮಾದಕ ವಸ್ತುವಿನ ಬಳಕೆಯ ಅನುಸಾರವಾಗಿ ನಾವು ಅವರಿಗೆ ಅದಕ್ಕೆ ಮಾದರಿ ಆಗುವಂಥ ಮಾತ್ರೆಗಳನ್ನು ಕೊಡ್ತೇವೆ. ಅದಕ್ಕೆ ನಾವು ಡಿಟಾಕ್ಸಿಫಿಕೇಶನ್ ಅಂತ ಹೇಳ್ತೇವೆ. ಅಂದ್ರೆ ಆಲ್ಕೋಹಾಲ್ ಸಡನ್ ಬಿಟ್ಟರೆ ಅವರಿಗೆ ನಡುಕ ಬರ್ತದೆ, ಆದ್ರೆ ಪುನಃ ಆಲ್ಕೋಹಾಲ್ ಕುಡಿಲಿಕ್ಕೆ ಆಗುದಿಲ್ಲ. ಸೊ ಆಲ್ಕೋಹಾಲ್ ತರ ಕೆಲಸ ಮಾಡುವಂತ ಕೆಲವೊಂದು ಮಾತ್ರೆಗಳನ್ನು ಕೊಡ್ತೇವೆ. ಹಾಗೆ ಈಗ ಹೆರಾಯಿನ್, ಅದರ ತರವೇ ಕೆಲಸ ಮಾಡುವಂತ ಕೆಲವೊಂದು ಮಾತ್ರೆಗಳನ್ನು ಕೊಡ್ತೇವೆ. ಅದೇನು ಆರೋಗ್ಯಕ್ಕೆ ಎಫೆಕ್ಟ್ ಅಲ್ಲ, ಅದನ್ನು ನಾವು ಹಾಸ್ಪಿಟಲ್ ಅಲ್ಲಿ ನಮ್ಮ ಅಂತ ಹೇಳಿ ಕಣ್ಗಾವಲಲ್ಲಿ ಕೊಡ್ತೇವೆ. ನಾವು ನೋಡಿಕೊಂಡು ಅದನ್ನು ಕೊಟ್ಟು ಕಡಿಮೆ 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 ಮಾಡ್ತಾ ಬರ್ತೇವೆ. ಅದು ಡಿಟಾಕ್ಸಿಫೈ ಅಂದ್ರೆ ಅವರ ಟಾಕ್ಸಿಸಿಟಿಯನ್ನು ಇಳಿಸ್ತೇವೆ. ಅದು ಆಗುವ ಹೊತ್ತಿಗೆ ಅವರ ಮೋಟಿವೇಶನ್ ನೋಡ್ತೇವೆ, ಆಂತರಿಕವಾಗಿ ಅಥವಾ ಬಾಹಿಕವಾಗಿ. ಅಂದ್ರೆ ಕೆಲವರು ಹೇಳ್ತಾರೆ, ನನಗೆ ಆಸೆ ಬರ್ತದುಂಟು ಅಥವಾ ವಿಡ್ರಾವಲ್ ಸಿಂಪ್ಟಮ್ಸ್ ಉಂಟು, ಅದಕ್ಕೆ ನಾನು ಕುಡಿಯುವುದು, ನನಗೆ ಕುಡಿಲಿಕ್ಕೆ ಮನಸ್ಸಿಲ್ಲ, ಆದ್ರೆ ಇದರಿಂದಾಗಿ ನಾನು ಕುಡಿಯುವುದು ಹೇಳಿ, ಅದು ಆಂತರಿಕವಾಗಿ. ಕೆಲವರು ಹೇಳ್ತಾರೆ, ನನಗೆ ಮನೆಯಲ್ಲಿ ಜಗಳ, ನಂಗೆ ಸಾಲ, ನಂಗೆ ಸುಸ್ತು, ಅಂತದೆಲ್ಲ. ಅದು ಇದ್ರೆ ಅದನ್ನು ನಾವು ಪರಿಶೀಲನೆ ಮಾಡಬೇಕಾಗ್ತದೆ. ಅದಕ್ಕೂ ನಾವು ಸಮವಾದ ರೀತಿಯಲ್ಲಿ ಚಿಕಿತ್ಸೆ ಕೊಡಬೇಕಾಗ್ತದೆ. ಯಾವ ಕಾರಣ ಅಂತ ನಾವು ಹುಡುಕಬೇಕು. ಕಾರಣ ಹುಡುಕದೆ ಜಸ್ಟ್ ಮಾತ್ರೆ ಕೊಟ್ಟರೆ, ಯಾಕಂದ್ರೆ ಈಗ ಪುನಃ ಶುಗರ್ ಇದೆ ಉದಾಹರಣೆ ಕೊಡೋದಿದ್ರೆ, ಶುಗರಿಗೆ ನಾವು ಎಷ್ಟೇ ಮಾತ್ರೆ ಕೊಡ್ತಾ ಇದ್ದಾರೆ ಡಾಕ್ಟರ್, ಶುಗರ್ ಕಂಟ್ರೋಲ್ ಆಗ್ತಾ ಇಲ್ಲ, ನೋಡಿದ್ರೆ ಅವರ ಡಯಟ್ ಅಲ್ಲಿ ಮಿಸ್ಟೇಕ್ ಉಂಟು, ಅದು ಸರಿ ಮಾಡಬೇಕು. ಹಾಗೆ ಇಲ್ಲಿ ಸಹ ಯಾವ ಕಾರಣದಿಂದ ಅವರು ಮಾದಕ ವಸ್ತುವನ್ನು ಸೇವನೆ ಮಾಡ್ತಾ ಇದ್ದಾರೆ ಅದನ್ನು ನಾವು ನೋಡಬೇಕು, ಅದಕ್ಕೆ ಸರಿಯಾದ ರೀತಿಯಲ್ಲಿ ಚಿಕಿತ್ಸೆ ಕೊಡಬೇಕು. ಆ ನಂತರ ನಾನು ಹೇಳಿದ ಹಾಗೆ ಆಂಟಿ ಕ್ರೇವಿಂಗ್ ಏಜೆಂಟ್ಸ್ ಅಂತ, ಆಸೆ ಬರದ ಹಾಗೆ ಅಥವಾ ಒಂದು ವೇಳೆ ತಕೊಂಡ್ರು ಅವರಿಗೆ ಅದರ ಕಿಕ್ ಬರದ ಹಾಗೆ. ಸೊ ಈಗ ಕೆಲವೊಂದು, ಈಗ ಸ್ಮೋಕಿಂಗ್ ಅಲ್ಲಿ ಒಂದು ಮಾತ್ರೆ ಉಂಟು, ಬಿಪ್ರೋಪಿಯಾನ್ ಅಂತ ಹೇಳಿ. ಆ ಬಿಪ್ರೋಪಿಯಾನ್ ತಗೊಳ್ತಾ ಇದ್ದಾಗ ಅವರು ಒಂದು ವೇಳೆ ಸ್ಮೋಕ್ ಮಾಡಿದ್ರು ಅವರಿಗೆ ಅದರದ್ದು ಇಫೆಕ್ಟ್ ಬರೋದಿಲ್ಲ. ಆಗ ಇದೆಂತಪ್ಪ, ಇದು ಇಫೆಕ್ಟ್ ಇಲ್ಲ ಅಂತ ಹೇಳಿ ಬಿಡುವಂತ ಸಾಧ್ಯತೆ ಇರ್ತದೆ. ಹೌದು. ಓಕೆ ಡಾಕ್ಟರ್, ಇವಾಗ ಮಾದಕ ವ್ಯಸನದಿಂದ ಚೇತರಿಸುವಲ್ಲಿ ಕುಟುಂಬದ ಪಾತ್ರ ಎಷ್ಟು ಮುಖ್ಯ ಅಂತ? ಆಗ ನಾನು ಹೇಳಿದಾಗೆ ಕೆಲವರಿಗೆ ನಂಬಿಕೆ ಹೋಗಿರ್ತದೆ, ನಂಬಿಕೆ ಇರುವುದಿಲ್ಲ. ಆದ್ರೆ
ಕುಟುಂಬದ ಪಾತ್ರ ಬಹಳ ಇಂಪಾರ್ಟೆಂಟ್. ಯಾಕೆಂದರೆ ಬಟ್ ಕುಟುಂಬದ ಪಾತ್ರ ಇದಕ್ಕಿಂತ ಮುಂಚೆ ಯಾರಾದರೂ ಮಾದಕ ವಸ್ತು ಸೇವನೆ ಮಾಡ್ತಾ ಇದ್ರೆ ಅವರಿಗೊಂದು ಒಂದು ಸಣ್ಣ ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಏನಂದರೆ, ಕೆಲವರು ನಾನು ಹಾಸ್ಪಿಟಲಲ್ಲಿ ನೋಡ್ತೇನೆ, ನಾನು ನನ್ನ ಮಗಳಿಗಾಗಿ, ನನ್ನ ಮಗನಿಗಾಗಿ, ನನ್ನ ಹೆಂಡತಿಗಾಗಿ ಬಿಡ್ತೇನೆ ಅಂತ ಹೇಳ್ತಾರೆ. ಅದು ಹೇಳಬಾರ್ದು. ಯಾಕೆ? ನಾಳೆ ಮಗ ಏನ ಬೈದ್ರು, ನಾನು ಮಗಳಿಗೋಸ್ಕರ ನಾನು ಇಷ್ಟು ತ್ಯಾಗ ಮಾಡಿದ್ದೇನೆ, ನಾನು ಯಾಕೆ ತ್ಯಾಗ ಮಾಡಬೇಕು, ಕುಡಿತೇನೆ ಅಂತ ಹೇಳಿ. ನನಗೋಸ್ಕರ, ನನ್ನ ಆರೋಗ್ಯಕ್ಕೋಸ್ಕರ ನಾನು ಬಿಡಬೇಕು ಅನ್ನೋಂಥದ್ದು ಬರಬೇಕು. ಅದೇ ರೀತಿ ಕುಟುಂಬದವರು ಏನಂದರೆ, ರಿಲ್ಯಾಪ್ಸ್ ಆದಾಗ ಪ್ರತಿ ಸಲ ಶಾಪ ಹಾಕೋದು, ಇವ ಹೀಗೆ ಅಂತೇಳಿ ಅರ್ಥ ಆಗ್ತದೆ. ಕೆಲವೊಂದು ಫ್ಯಾಮಿಲಿಯ ಕಂಡೀಷನ್ ನೋಡಿದರೆ ತುಂಬ ಬೇಸರ ಆಗ್ತದೆ ಕೇಳುವಾಗ. ಆದರೆ ಕುಟುಂಬದ ಸಪೋರ್ಟ್ ಇದ್ದಾಗ ಆ ವ್ಯಕ್ತಿ ಪುನಃ ರಿಲ್ಯಾಪ್ಸ್ ಆದಾಗ ಅವನನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಬರುವಂಥದ್ದು, ಆ ನಂತರ ಮಾತ್ರೆಗಳನ್ನು ಕೊಡು, ಅವರು ತಗೊಳ್ಳೋದಿಲ್ಲ. ಕೆಲವೊಮ್ಮೆ ಫ್ಯಾಮಿಲಿಯವರು ಏನು ಮಾಡ್ತಾರೆ, ತಗೋ ಅಂತ ಹೇಳಿ ಕೊಡ್ತಾರೆ. ಆಗ ಅವರು ಇದರಿಂದ ಹೊರಗೆ ಉಳಿಯುವಂಥ ಸಾಧ್ಯತೆ ಜಾಸ್ತಿ. ಹಾಗೆ ಕಮ್ಯುನಿಟಿ ಸಹ, ಈಗ ಕಮ್ಯುನಿಟಿ ನೀವು ಕೇಳಿರ್ಬೋದು, ಆಲ್ಕೋಹಾಲಿಕ್ ಅನಾನಿಮಸ್, ನಾರ್ಕಾಟಿಕ್ ಅನಾನಿಮಸ್ ಅಂತ ಹೇಳಿ. ಆ ಗ್ರೂಪಲ್ಲಿ, ಆ ಗುಂಪಲ್ಲಿ ಏನಂದರೆ, ಮೊದಲು ಆಲ್ಕೋಹಾಲ್ ಸೇವನೆ ಮಾಡುವಂಥವರು ಅಥವಾ ಮೊದಲು ಮಾದಕ ವಸ್ತು ಸೇವನೆ ಮಾಡಿ ಬಿಟ್ಟವರು ಇರ್ತಾರೆ. ಒಂದು ದೊಡ್ಡ ಗ್ರೂಪ್ ಅವರದ್ದೇ ಇರ್ತದೆ. ಅಂಥ ಗ್ರೂಪಲ್ಲಿ ಈ ವ್ಯಕ್ತಿ ಸೇರ್ಪಡೆ ಆದಾಗ ಅವರು ಇದರಿಂದ ಹೊರಗೆ ಉಳಿಯುವಂಥದ್ದು ಜಾಸ್ತಿ. ಯಾಕೆಂದರೆ ನೋಡಿ, ಅಡ್ವೈಸ್ ಕೊಟ್ಟರೆ ಯಾರಾದರೂ ತಗೊಳ್ತಾರಾ? ಇಲ್ಲ. ಅಡ್ವೈಸ್ ಕೊಟ್ಟರೆ ತಗೊಳ್ಳೋದಿಲ್ಲ. ನಾವು ಅವರಿಗೆ ಹೃದಯಕ್ಕೆ ತಟ್ಟುವ ಹಾಗೆ ಅವರಿಗೆ ಅರ್ಥ ಮಾಡಿಸಬೇಕು, ಅಥವಾ ಅದೇ ಸಮಸ್ಯೆ ಇದ್ದವ ಮಾತಾಡಿದಾಗ ಅವರಿಗೆ ಅರ್ಥ ಆಗ್ತದೆ. ಈಗ ಆಲ್ಕೋಹಾಲಿಕ್ ಅನಾನಿಮಸ್ ಅಲ್ಲಿ ಏನಾಗ್ತದೆ, ಬೇರೆಯವರು ವ್ಯಸನದಿಂದ ಹೊರಗೆ ಬಂದಿರ್ತಾರೆ, ಅವರ ಜೀವನ ಕತೆ ಹೇಳುವಾಗ ಈ ವ್ಯಕ್ತಿಗೆ ಸಹ ಸ್ವಲ್ಪ ಬ್ರೇಕ್ಸ್ ವರ್ಕ್ ಆಗಲಿಕ್ಕೆ ಶುರು ಆಗ್ತದೆ. ಬಿಡಬೇಕಲ್ಲ, ಸೊ ನಾನು ಎನಿಸಿದ್ದೆ ಈ ಥರ ಸಮಸ್ಯೆ ಇಲ್ಲ ಅಂತೇಳಿ. ಆ ವ್ಯಕ್ತಿಯ ಸಮಸ್ಯೆ ಕೇಳಿದರೆ ತುಂಬ ಸಮಸ್ಯೆ ಆಗಿದೆ ಅಂತ ಹೇಳಿ. ಸೊ ಅವರು ಆಗ ಬಿಡುವಂಥ ಸಾಧ್ಯತೆ ಜಾಸ್ತಿ. ಬೇರೆಯವರ ಮಾದರಿಯಿಂದ ಅವರು ಬಿಡುವಂಥ ಸಾಧ್ಯತೆ. ಆಮೇಲೆ ಆ ವ್ಯಕ್ತಿಯೇ ಬೇರೆಯವರನ್ನು ಸಹ ಬಿಡಿಸುವಂಥ ಪ್ರಯತ್ನ ಮಾಡ್ತಾರೆ. ಹೌದು. ಓಕೆ ಡಾಕ್ಟರ್, ಇದಕ್ಕೆ ಸಂಬಂಧಪಟ್ಟ ಹಾಗೆ ಶಾಲೆ, ಕಾಲೇಜ್, ಅದೇ ರೀತಿ ಅವರು ಈಗ ಉದ್ಯೋಗಕ್ಕೆ ಹೋಗ್ತಿದ್ರೆ ಅಲ್ಲಿನ ಸ್ಥಳದ ಎಷ್ಟು ಪ್ರಾಮುಖ್ಯ ವಹಿಸ್ತದೆ ಅಂತ ಈ ಗಾಂಜಾ ಸೇವನೆಯನ್ನು ತಡೆಗಟ್ಟುವಲ್ಲಿ ಅಥವಾ ಮಾದಕ ದ್ರವ್ಯ ತಡೆಗಟ್ಟುವಲ್ಲಿ? ಶಾಲೆ, ಕಾಲೇಜು, ನಾನು ಆಗ ಹೇಳಿದಾಗೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಓವರ್ ಆಲ್ ಬಹಳ ಇಂಪಾರ್ಟೆಂಟ್. ಮತ್ತೆ ಏನಂದರೆ ಟೀಚರ್ಗಳ ಪಾತ್ರ ಮತ್ತು ಅಲ್ಲಿಯ ಕೌನ್ಸಿಲರ್ನ ಪಾತ್ರ ತುಂಬ ಇರ್ತದೆ. ಯಾಕೆಂದರೆ ನೋಡಿ, ಶಾಲೆಯಲ್ಲಿ ಒಂದು ಮಕ್ಕಳ ಬಗ್ಗೆ ಒಂದು ಗಮನ ಕೊಡ್ತಾ ಇರಬೇಕಾಗ್ತದೆ. ಎರಡನೇದಾಗಿ ಕೆಲವೊಂದು ಮಕ್ಕಳಲ್ಲಿ ಬುಲ್ಲಿಯಿಂಗ್ ಇರ್ತದೆ. ಬುಲ್ಲಿಯಿಂಗ್ ಅಂದರೆ ಅವನನ್ನು ಹೊಡೆಯೋದು, ರ್ಯಾಗಿಂಗ್ ಮಾಡೋದು, ಅದನ್ನು ಗಮನಿಸಬೇಕು. ಮತ್ತು ಆ ಸ್ಟೂಡೆಂಟ್ನಲ್ಲಿ ಮಾರ್ಕ್ಸ್ ಕಡಿಮೆ ಆದಾಗ ಅದನ್ನು ಗಮನಿಸಬೇಕು. ಮತ್ತು ಅವರಲ್ಲಿ ಸೆಲ್ಫ್ ಎಸ್ಟೀಮ್ ಭಾವನೆಯನ್ನು ಬೆಳೆಸುವಂಥದ್ದು. ಯಾಕಂದರೆ ಮಾದಕ ವಸ್ತು ತಗೊಳ್ಳುವವರು ಮೇನ್ ಆಗಿ ಅವರ ಸೆಲ್ಫ್ ಎಸ್ಟೀಮ್, ಸೆಲ್ಫ್ ಐಡೆಂಟಿಟಿಯಲ್ಲಿ ತೊಂದರೆ ಇರ್ತದೆ. ಅಂಥವರೇ ಮಾದಕ ವಸ್ತುವನ್ನು ಜಾಸ್ತಿ ಉಪಯೋಗ ಮಾಡೋದು. ಸೊ ನಾವೇನು ಮಾಡಬೇಕಾಗ್ತದೆ, ಅವರಿಗೆ ಆ ಶಾಲೆಯಲ್ಲಿ ಅಂಥ ಟೀಚರ್ಗಳು ಆ ವಿಷಯದಲ್ಲಿ ಸೆನ್ಸಿಟೈಸ್ ಆಗಿದ್ರೆ, ಅದರ ಬಗ್ಗೆ ಅವರಿಗೆ ಗೊತ್ತಿದ್ರೆ, ಎಚ್ಚೆತ್ತುಕೊಂಡಿದ್ರೆ ಅವರು ಕೂಡಲೇ ಅದನ್ನು ಪಿಕ್ ಮಾಡ್ತಾರೆ. ಮತ್ತು ಶಾಲೆಯಲ್ಲಿ ಏನು ಕೆಲವೊಮ್ಮೆ ಈಗ ನಾವು ಕೆಲವು ಶಾಲೆಯಲ್ಲಿ ನೋಡ್ತೇವೆ ಪನಿಷ್ಮೆಂಟ್ ಕೊಡೋದು, ಅದೆಲ್ಲ ಕೊಟ್ಟಾಗ ಮಕ್ಕಳಿಗೆ ಟೀಚರ್ ಮೇಲೆ ಭರವಸೆ ಹೋಗ್ತದೆ. ಅಂಥ ಮಕ್ಕಳು ಇಂಥ ವಿಷಯಗಳಿಗೆ ಹೋಗುವಂಥ ಸಾಧ್ಯತೆ ಜಾಸ್ತಿ. ಆ ನಂತರ ಈಗ ನೋಡಿ, ಶಾಲೆಯಲ್ಲಿ ಕೆಲವೊಂದು ಕಾನೂನುಂಟು, ಶಾಲೆ ಹತ್ರ ಇದು ತಂಬಾಕು ಸೇವನೆ ಮಾಡಬಾರ್ದು, ಆಲ್ಕೋಹಾಲ್ ಸೇವನೆ ಮಾಡಬಾರ್ದು ಅಂತ ಹೇಳಿ. ಹಾಗೆ ಕಾನೂನು ಸಹ ಉಂಟು. ಈಗ ಸಿನಿಮಾದಲ್ಲಿ ತೋರಿಸ್ತಾರೆ, ಬಟ್ ಅಲ್ಲಿ ಕೆಳಗೊಂದು ಹಾಕ್ತಾರೆ ಸಣ್ಣದಾಗಿ, ಮದ್ಯಪಾನ, ಧೂಮಪಾನ ಆರೋಗ್ಯಕ್ಕೆ ಹಾನಿಕಾರಕ ಅಂತ. ಸಿಗರೇಟ್ ಪ್ಯಾಕೆಟ್ ಅಲ್ಲೇ ನೀವು ನೋಡ್ತೀರಿ ಫೋಟೋ, ಆದ್ರೆ ಯಾರಾದ್ರೂ ಬಿಟ್ಟವರಿದ್ದಾರಾ? ಅದಕ್ಕೆ ಅಂದ್ರೆ ಅಟ್ಲೀಸ್ಟ್ ದಂಡ ಹಾಕುವಂಥದ್ದು, ಪಬ್ಲಿಕ್ ಪ್ಲೇಸಸ್ ಅಲ್ಲಿ ಇದು ಮಾಡುವ. ಮೊದಲಿನ ಹಾಗೆ ಇಲ್ಲ, ಈಗ ಕಡಿಮೆ ಆಗಿದೆ. ಮೊದಲಾದ್ರೆ ನೀವು ನೋಡಿರ್ಬೋದು, ಬಸ್ ಸ್ಟ್ಯಾಂಡ್ ಅಲ್ಲಿ ಕೆಲವರು ಸ್ಮೋಕ್ ಮಾಡ್ತಾ ಇರ್ತಾರೆ. ಈಗ ಅದು ಕಡಿಮೆ ಆಗಿದೆ, ಜನರಿಗೆ ಅದರ ಬಗ್ಗೆ ಅರಿವು ಬಂದಿದೆ. ಆದರೆ ಯಾರಾದರೂ ಸಾಮಾಜಿಕ ತಾಣದಲ್ಲಿ ಯಾರಾದರೂ ಈ ಥರ ಮಾಡ್ತಾ ಇದ್ರೆ, ನಾವು ಆ್ಯಸ್ ಅ ಕಾಮನ್ ಪಬ್ಲಿಕ್ ಅದನ್ನು ನಾವು ವಿರೋಧ ಮಾಡಿ ಕಾನೂನಿಗೆ ತಗೊಂಡು ಇದು ಮಾಡಬೇಕು. ಓಕೆ ಡಾಕ್ಟರ್, ಇವಾಗ ಮಾದಕ ದ್ರವ್ಯವನ್ನು ನಿಭಾಯಿಸಲು ಅವರಿಗೆ ಶಿಕ್ಷೆ ನೀಡ್ಬೋದಾ ಆ ವ್ಯಕ್ತಿಗೆ, ಅಥವಾ ಇದಕ್ಕೆ ಬೇರೆ ಏನಾದರೂ ಪರಿಹಾರ ಕ್ರಮ ಇದೆಯಾ ಅಂತ? ನಾನೀಗ ಆಗ ಹೇಳಿದಾಗೆ ಸ್ಟೂಡೆಂಟ್ಸ್ಗಳಿಗೆ ಕೊಟ್ಟು ಟ್ರ್ಯಾಪ್ ಮಾಡಿ ಬಿಡ್ತಾರೆ. ಹೌದು, ಅಂಥ ಸ್ಟೂಡೆಂಟ್ಸ್ಗಳಿಗೆ ಶಿಕ್ಷೆ ಕೊಟ್ಟು ಪ್ರಯೋಜನ ಇಲ್ಲ. ಹೌದು,
ಬಟ್ ಏನಂದರೆ ಕಾನೂನು ಅದರ ಆ ವಿಚಾರದಲ್ಲಿ ಹೇಳುವುದಾದರೆ ಒಂದು ರೀತಿಯಲ್ಲಿ ಮಾದಕ ವಸ್ತು ಉಪಯೋಗ ಮಾಡುವವರಿಗೆ ಸಹಾಯ ಮಾಡ್ತದೆ. ಓಕೆ. ಏನಂದರೆ ಈ ಮಾದಕ ವಸ್ತು ಉಪಯೋಗ ಮಾಡಿ ಸಿಕ್ಕಿಬಿದ್ದವರು ಏನಿರ್ತಾರೋ ಅವರಿಗೆ 2 ಆಪ್ಷನ್ ಇರ್ತದೆ. ನೀನು ಶಿಕ್ಷೆ ಅನುಭವಿಸಬೇಕು, ಇಲ್ಲ ಚಿಕಿತ್ಸೆ ತಗೊಂಡು ಅದರಿಂದ ಹೊರಗೆ ಬರ್ಬೋದು. 2ನೇ ಸಲ ಪುನಃ ಸಿಕ್ಕಿಬಿದ್ದರೆ ಆಗ ಪನಿಷ್ಮೆಂಟ್ ಸಿಗ್ತದೆ, ಅವರಿಗೆ ಶಿಕ್ಷೆ ಸಿಗ್ತದೆ. ಆದರೆ ಯೂಶ್ವಲಿ 1ನೇ ಸಲ ಮಾಡಿದಾಗ ಕಾನೂನು ಅವರಿಗೆ ಚಿಕಿತ್ಸೆಗೆ ಹೋಗುವಂಥ ಅನುಕೂಲ ಕೊಡ್ತದೆ. ಆದರೆ ಮಾದಕ ವಸ್ತು ಮಾರಾಟ ಮಾಡುವವರಿಗಲ್ಲ. ಮಾದಕ ವಸ್ತು ಮಾರಾಟ ಮಾಡುವವರಿಗೆ ಕಾನೂನು ಅವರನ್ನು ಹಿಡಿಬೇಕು, ಅವರಿಗೆ ಸರಿಯಾದ ಶಿಕ್ಷೆಯನ್ನು ಸಹ ಕೊಡಬೇಕು. ಹೌದು. ಎಸ್ ಡಾಕ್ಟರ್, ಇವಾಗ ಮಾದಕ ದ್ರವ್ಯದ ವಿಚಾರದಲ್ಲಿ ಸರ್ಕಾರ ಮತ್ತೆ ಸಮಾಜದ ಪಾತ್ರ ಏನು ಅಂತ ಏನಾದರೂ ಪ್ರೋಗ್ರಾಮ್ಸ್ ಏನಾದರೂ ಕೈಗೊಳ್ಬೋದು ಅದ್ರ ಬಗ್ಗೆ? ಅಂದರೆ ಅದೇ ಈಗ ನೋಡಿ, ಧರ್ಮಸ್ಥಳದವರು ಪ್ರತಿ ತಿಂಗಳಲ್ಲಿ 2 ಸಲ ಈ ಮಾದಕ ವ್ಯಸನ ಇದು ಆಲ್ಕೋಹಾಲ್ ಅದರ ವರ್ಜನೆ ಮಾಡುವಂಥ ಶಿಬಿರ ಮಾಡ್ತಾರೆ. ಅಲ್ಲಿ ಎಷ್ಟೋ ಜನ ತುಂಬ ಜನ ಅಲ್ಲಿ ಸೇರ್ಪಡೆ ಆಗ್ತಾರೆ. 2 ವಾರಕ್ಕೊಮ್ಮೆ 90-100 ಜನ ಸೇರ್ಪಡೆಯಾಗಿ ಬಿಟ್ಟವರು ಇದ್ದಾರೆ. ಅದು ಸಮಾಜದ ಪಾತ್ರ. ಸರ್ಕಾರದ ಪಾತ್ರ ಏನಂದರೆ ಪೆಡ್ಲಿಂಗ್ ಮಾಡುವವರನ್ನು ಅವರಿಗೆ ಶಿಕ್ಷೆ ಮಾಡುವಂಥದ್ದು, ಅದರಲ್ಲಿ ಅವರಿಗೆ ದಂಡ ವಿಧಿಸುವಂಥದ್ದು ಅಥವಾ ಜೈಲು ಶಿಕ್ಷೆ ಅನುಭವಿಸುವಂಥದ್ದು ಅವರಿಗೆ ಕೊಡಬೇಕು. ಹಾಗೆ ಮಾದಕ ವಸ್ತು ಉಪಯೋಗ ಮಾಡುವಂಥವರಿಗೆ ಚಿಕಿತ್ಸೆಗೆ ಅನುಕೂಲ ಮಾಡಿ ಅವರನ್ನು ಈಗ ಕೆಲವೊಮ್ಮೆ ಪೊಲೀಸರೇ ಕರ್ಕೊಂಡು ಬಂದು ನಮ್ಮಲ್ಲಿ ಅಡ್ಮಿಟ್ ಮಾಡ್ತಾರೆ. ಅವರನ್ನು ಹೊರಗೆ ಬರಲಿಕ್ಕೆ, ಮುಕ್ತಿಗೊಳಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆ ರೀತಿ ಸೊ ಕಾನೂನು ಸಹ ತುಂಬ ಅದಕ್ಕೆ ಫಾರ್ ಉಂಟು ಅದಕ್ಕೆ. ಓಕೆ ಡಾಕ್ಟರ್, ಇವಾಗ ಮಾದಕ ವ್ಯಸನಕ್ಕೆ ಒಳಗಾದ ವ್ಯಕ್ತಿಗಳು ತಮ್ಮ ಜೀವನವನ್ನು ಪುನಃ ಹೇಗೆ ಕಟ್ಟಿಕೊಳ್ಬೋದು, ಹೇಗೆ ರೂಪಿಸ್ಬೋದು ಅಂತ? ಈಗ ನೋಡಿ, ಸಣ್ಣ ಉದಾಹರಣೆ ಕೊಡ್ತೇನೆ ನಾನು. ಆಲ್ಕೋಹಾಲ್ ತಗೊಳ್ಳುವವರು ದಿನಕ್ಕೆ ಕ್ವಾರ್ಟರ್ ಅಂದರೆ ಹೇಳಿದರೆ ಆಲ್ಕೋಹಾಲ್ ಕುಡಿಯೋರಿಗೆ ಗೊತ್ತಿರ್ತದೆ. ನಾವು ಕ್ವಾರ್ಟರ್ ಯಾಕೆ ಲೆಕ್ಕ ಹೇಳೋದಂದರೆ ನಮಗೆ ಮಾತ್ರೆ ಲೆಕ್ಕ ಹಿಡಿಲಿಕ್ಕೆ ನಾವು ಕ್ವಾರ್ಟರ್ ಅಂತ ಹೇಳೋದು. ಸೊ ಆಲ್ಕೋಹಾಲ್ ಕುಡಿಯೋರು ದಿನಕ್ಕೆ 1, 2 ಅಥವಾ 3 ಕ್ವಾರ್ಟರ್ ಕುಡಿತಾರೆ. 1 ಕ್ವಾರ್ಟರ್ಗೆ ಎಷ್ಟು 80 ರೂಪಾಯಿನೋ ಇರ್ಬೋದು. ಸೊ ದಿನಕ್ಕೆ ಎಷ್ಟಾಯಿತು? 240 ರೂಪಾಯಿ ಆಯಿತು. ತಿಂಗಳಿಗೆ ಎಷ್ಟಾಯಿತು? 6,000 ಚಿಲ್ಲರೆ ಆಯಿತು. ಅದನ್ನು ಅವರು ಬಿಟ್ಟಾಗ ಅವರೇ ಬಂದು ಹೇಳ್ತಾರೆ, ನಾನು ಬಿಟ್ಟೆ, ಮನೆಗೆ ಈಗ ತಿಂಗಳು 6,000 ರೂಪಾಯಿ. ಕೆಲವರು ಕೂಲಿ ಕೆಲಸ ಮಾಡುವವರು ಇರ್ತಾರೆ, ದಿನಕ್ಕೆ 500-600 ರೂಪಾಯಿ ದುಡಿತಾರೆ. ಅದರಲ್ಲಿ ಎಲ್ಲ ಕುಡಿಲಿಕ್ಕೆ ಖಾಲಿ ಮಾಡಿ ಬಿಡ್ತಾರೆ, ಸಾಲ ತಗೊಳ್ತಾರೆ. ಸೊ ಅಂಥವರು ಬಿಟ್ಟ ತಕ್ಷಣ ಅವರಲ್ಲಿ ಒಂದು ಬದಲಾವಣೆ ಕಾಣ್ತದೆ. ಅಂದರೆ ಕರೆಕ್ಟಾಗಿ ಬಿಟ್ಟವರು ಒಂದು ಅವರ ದೈಹಿಕ ಆರೋಗ್ಯ ಇಂಪ್ರೂವ್ ಆಗ್ತದೆ. ಎರಡನೇದು ಅವರ ಆರ್ಥಿಕ ಸಮಸ್ಯೆಗಳು ಬಗೆಹರಿಲಿಕ್ಕೆ ಶುರು ಆಗ್ತದೆ. ಅವರ ಸಾಲ ತೀರಿಸ್ತಾರೆ, ಮನೆಯವರಿಗೆ ಗಮನ ಕೊಡ್ತಾರೆ. ನೋಡಿ, ಅಲ್ಲಿ ಸಹ ನೋಡಿ, ಆರ್ಥಿಕ ಸಮಸ್ಯೆ ಆದಾಗ ಮಕ್ಕಳ ಮೇಲೆ ಪರಿಣಾಮ ಬೀರ್ತದೆ. ಅವರ ಪೌಷ್ಟಿಕಾಂಶ ಕಡಿಮೆ ಆಗ್ತದೆ, ಊಟಕ್ಕೆ ಇರುವುದಿಲ್ಲ, ಶೈಕ್ಷಣಿಕವಾಗಿ ಅವರಿಗೆ ತೊಂದರೆಗಳಾಗಲಿಕ್ಕೆ ಶುರು ಆಗ್ತದೆ. ಮತ್ತು ಅವರಿಗೆ ಮಾದರಿ ತಂದೆ ತಾಯಿ ಮಾದರಿ ಇರ್ತಾರೆ, ಆಗ ಪ್ರಾಬ್ಲಮ್ ಆಗಲಿ. ಬಿಟ್ಟ ಕೂಡಲೇ ಆ ಇಡೀ ಅಂತ ಹೇಳ್ತಾರೆ, ನಾವು ಆ ವ್ಯಕ್ತಿಯನ್ನು ಚಿಕಿತ್ಸೆ ಮಾಡೋದಲ್ಲ, ಇಡೀ ಫ್ಯಾಮಿಲಿಗೆ ಚಿಕಿತ್ಸೆ ಕೊಟ್ಟಾಗೆ ಆಗ್ತದೆ. ಸೊ ಹೊರಗೆ ಬರಲಿಕ್ಕೆ ಆಗ್ತದೆ ಅವರಿಗೆ. ಆದರೆ ನಾನು ಆಗ ಹೇಳಿದಾಗೆ ಒಮ್ಮೆ ಬಿಟ್ಟ ನಂತರ ಅದನ್ನು ಮರು ಉಪಯೋಗ ಮಾಡಲಿಕ್ಕಿಲ್ಲ. ಯಾಕಂದರೆ ಒಮ್ಮೆ ಆ ವ್ಯಸನ ಶುರು ಆದರೆ ಆ ಕಾಯಿಲೆ ಅವರ ಮೆದುಳಲ್ಲಿ ಇರ್ತದೆ. ಪುನಃ ಒಂದು ಚೂರು ತಗೊಂಡ್ರು ಅದು ಬಲ್ಬ್ ಆನ್ ಆಗ್ತದೆ, ಮೊದಲಿನ ಥರವೇ ಅವರು ಉಪಯೋಗ ಮಾಡಲಿಕ್ಕೆ ಶುರು ಮಾಡ್ತಾರೆ. ಓಕೆ ಡಾಕ್ಟರ್, ಇವಾಗ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ, ಅದೇ ರೀತಿ ಪೋಷಕರು, ಯುವಕರಿಗೆ, ಅದೇ ರೀತಿ ಸಮಾಜದ ಜನರಿಗೆ ಏನು ಸಂದೇಶ ಕೊಡಲಿಕ್ಕೆ ಇಚ್ಛೆ ಪಡ್ತೀರಿ ಅಂತ? ನೋಡಿ, ಮಾದಕ ವಸ್ತು ನಮಗೆ ಸ್ವಾತಂತ್ರ್ಯ ಕೊಡ್ತದೆ ಎನ್ನುವಂಥ ಒಂದು ಭರವಸೆ ಕೊಡ್ತದೆ. ಆದರೆ ಕೊನೆಗೆ ಕೊಡುವಂಥದ್ದು ಗುಲಾಮಗಿರಿ. ಡ್ರಗ್ಸ್ ಏನು ಮಾಡ್ತದೆ? ಇಟ್ ಗಿವ್ಸ್ ಅಶ್ಯೂರೆನ್ಸ್ ಆಫ್ ಫ್ರೀಡಮ್ ಬಟ್ ಗಿವ್ಸ್ ಅಸ್ ಓನ್ಲಿ ಸ್ಲೇವರಿ. ಅಂದರೆ ಅದನ್ನು ತಗೊಂಡ ಕೂಡಲೇ ನನಗೆ ಸ್ವಾತಂತ್ರ್ಯ ಆದೆ, ನನಗೆ ಖುಷಿ ಆಯಿತು. ಕೊನೆಗೆ ಅವರು ಗೊತ್ತಿಲ್ಲದೆ ಅವರು ಅದಕ್ಕೆ ಸ್ಲೇವ್ ಆಗಿ ಬಿಡ್ತಾರೆ. ಏನಂದರೆ ಈ ಮಾದಕ ವಸ್ತು ನಾನಾಗ ಮಾತಾಡಿದ ಹಾಗೆ ನೋಡಿ, ಈ ಯಾಕೆ ಜನ ತಗೊಳ್ತಾರೆ ಅಂತ ಹೇಳಿ, ಈಗ ಸಿಂಪಲ್ ಆಗಿ ಕೇಳೋದಾದರೆ ನೇಚರ್ ಒಟ್ಟಿಗೆ ನಮಗೆ ಕನೆಕ್ಷನ್ ಇಲ್ಲ. ನಮ್ಮ ಆಂತರಿಕವಾದಂಥ ಆರೋಗ್ಯದ ಬಗ್ಗೆ ನಮಗೆ ಗೊತ್ತಿಲ್ಲ. ನಾನು ನಿಮಗೆ ಒಂದು ಬಹಳಷ್ಟು ಅಂದರೆ ಅಂತ ಹೇಳ್ತಾರೆ ಆಶ್ಚರ್ಯವಾದಂಥ ಒಂದು ವಿಚಾರ ಹೇಳ್ತೇನೆ. ನಮ್ಮ ದೇಹದಲ್ಲಿ ಎಂಡಾರ್ಫಿನ್ಸ್ ಅಂತ ಕೆಮಿಕಲ್ಸ್ ಇದೆ. ನಮಗೆ ಅದು ಉತ್ಪತ್ತಿ ಮಾಡುವಂಥ ಕೆಪಾಸಿಟಿ ಇದೆ. ಎಂಡಾರ್ಫಿನ್ ಏನಂದರೆ
ಹೆರಾಯಿನ್ನ ಥರದ್ದೇ ಕೆಮಿಕಲ್ ನಮ್ಮ ದೇಹದಲ್ಲಿ ಉಂಟು. ಓಕೆ. ನಮಗೆ ಅದನ್ನು ನಮ್ಮ ದೇಹದಲ್ಲೇ ಉತ್ಪತ್ತಿ ಮಾಡುವಂಥ ಶಕ್ತಿ ಉಂಟು. ಹ್ಮ್. ಎಂಡೋಕ್ಯಾನಬಿನಾಯ್ಡ್ಸ್ ಅಂತ ಇದೆ, ಗಾಂಜಾದ ಥರದ್ದೇ. ಓಕೆ. ಅಂದರೆ ನಮ್ಮ ದೇಹದಲ್ಲಿ ನಮ್ಮ ಮನಸ್ಸಿನಲ್ಲಿ ಅಂಥ ಶಕ್ತಿ ಉಂಟು. ಹ್ಮ್. ಆದರೆ ಜನರು ಏನಾಗ್ತಾ ಇದ್ದಾರೆ, ಹೊರಗೆ ಏನೋ ಪ್ರಪಂಚಕ್ಕೆ ತುಂಬ ಹೋಗ್ತಾ ಇದ್ದಾರೆ. ಹೌದು. ಆಂತರಿಕವಾಗಿ ಒಳದೃಷ್ಟಿ ಅಥವಾ ಏನು ಹೇಳ್ತಾರೆ ನಾವು ನೈಸರ್ಗಿಕವಾಗಿ ಅಲ್ಲ, ಅಂದರೆ ನಾವು ಇಂಟ್ರೋಸ್ಪೆಕ್ಟ್ ಮಾಡೋದು ಕಡಿಮೆ ಆಗಿದೆ. ಹೌದು. ನೇಚರ್ ಒಟ್ಟಿಗೆ ಕನೆಕ್ಷನ್ ಕಟ್ ಆಗಿದೆ. ಹ್ಮ್. ಅದರಿಂದ ಒಂದು ರೀತಿಯ ತಳಮಳ, ಒಂದು ರೀತಿಯ ಕಿರಿಕಿರಿ ಬರಲಿಕ್ಕೆ ಶುರು ಆಗ್ತದೆ ಆ ಜನರಿಗೆ. ಹ್ಮ್. ಆಗ ಆ ವ್ಯಾಕ್ಯೂಮನ್ನು ತುಂಬಿಸಲಿಕ್ಕೋಸ್ಕರ ಈ ಮಾದಕ ವಸ್ತುಗಳನ್ನು ಉಪಯೋಗ ಮಾಡಲಿಕ್ಕೆ ಶುರು ಮಾಡ್ತಾರೆ. ಓಕೆ ಡಾಕ್ಟರ್. ಸೊ ನಾನು ಅದೇ ಹೇಳೋದು, ಆ ಸ್ವಾತಂತ್ರ್ಯಕ್ಕೋಸ್ಕರ ನಾನು ದೊಡ್ಡ ಇದ್ದೇನೆ, ನನಗೆ ಆ ಖುಷಿ ಸಿಗ್ತದೆ ಎನ್ನುವಂಥ ಆ ಸ್ವಾತಂತ್ರ್ಯಕ್ಕೋಸ್ಕರ ಹೋದರೆ ನೀವು ಅದಕ್ಕೆ ನಿಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಗುಲಾಮರಾಗಿ ಬಿಡ್ತೀರಿ. ಓಕೆ ಡಾಕ್ಟರ್, ಇಷ್ಟು ಸಮಯ ಮಾದಕ ವ್ಯಸನ ಎಷ್ಟು ಅಪಾಯಕಾರಿ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ. ನಿಮಗೆ ಧನ್ಯವಾದಗಳು. ಎಸ್ ವೀಕ್ಷಕರೇ, ನೀವು ಸಹ ಇದರ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನು ಪಡೆದುಕೊಂಡಿದ್ದೀರಿ. ಅದೇ ರೀತಿ ನೀವೇನಾದರೂ ಮಾದಕ ವ್ಯಸನ ಸೇವನೆ ಮಾಡ್ತಿದ್ರೆ ಇದು ನಿಮಗೆ ತುಂಬ ಹೆಲ್ಪ್ಫುಲ್ ಆಗ್ತದೆ ಅಂತ ಅಂದ್ಕೊಂಡಿದ್ದೇನೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜ್ ವರ್ಲ್ಡ್ 24/7.